ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವಿನಾಯಕನ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳು. ಭಕ್ತಹಂಸ ಭಕ್ತಹಂಸ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಶಂಕರಲಿಂಗ ಭಗವಾನರಾದ ನಮ್ಮ ಅಪ್ಪ ಅವರ ಪಾದಾರವಿಂದಗಳಲ್ಲಿ ನಮಸ್ಕಾರಗಳು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತರಿಗೂ ನನ್ನ ವಂದನೆಗಳು. ಈ ದಿವಸದ ಸತ್ಸಂಗದಲ್ಲಿ ಪ್ರದೀಪ ಪ್ರದೀಪ 4 ಪ್ರದೀಪ 4ರಲ್ಲಿ ಏನು ಹೇಳುತ್ತೆ, ಸತ್ಪುರುಷರ ಸಂಘದ ಬಗ್ಗೆ ಮಾತಾಡು. ಸತ್ಪುರುಷರ ಸಂಘ, ಈ ಮನುಷ್ಯನು ಹುಟ್ಟಿದ ಆರಭ್ಯ ಮನುಷ್ಯನ ಸಂಗತಿಯಲ್ಲಿ ಇರ್ತಾನೆ. ಮನುಷ್ಯ ಇವನು ಹುಟ್ಟತಃ ಪಶು, ಜನ್ಮತಃ ಪಶು. ಇವನು ಮನುಷ್ಯರ ಸಂಘದಲ್ಲಿ ಬರೋದ್ರಿಂದ ಇವನು ಮನುಷ್ಯನಾಗ್ತಾನೆ ಅಂತ ಹೇಳ್ತಾನೆ. ಇವನು ಮನುಷ್ಯರ ಸಂಘದಲ್ಲಿ ಬರದೇ ಇದ್ರೆ ಬೇರೆ ಏನೂ ಆಗ್ತಿದ್ದ. ಆದರೆ ಹುಟ್ಟಿದ ತಕ್ಷಣ ತಂದೆ ತಾಯಿ ಎಲ್ಲ ಮನುಷ್ಯರು, ಆದ್ದರಿಂದ ಇವನು ಮನುಷ್ಯನಾದ ಅಂತ. ಸ್ವಾನಂದ ರೂಪದ ಪರಮಾರ್ಥ ಕೇವಲ ಸಂತರ ಹತ್ರ ಇರುತ್ತೆ. ಯಾರು ಸಂತರೋ, ಯಾರು ಸದ್ಗುರುಗಳು, ಅವರಲ್ಲಿ ಸ್ವಾನಂದ ಇರುತ್ತೆ. ಆ ಸ್ವಾನಂದ ಅಥವಾ ಆನಂದ, ಆತ್ಮಾನಂದ, ಅದನ್ನು ಸಾಧಿಸುವುದಕ್ಕಾಗಿ ಸತ್ಸಂಗ ಬೇಕಾಗುತ್ತೆ. ಆ ಸಂತರ ಹತ್ರ ಆ ಸ್ವಾನಂದವನ್ನು ನಾವು ಸವಿಯಬೇಕು. ಇದು ಮುಖ್ಯ ಉದ್ದೇಶ. ಸತ್ಸಂಗದ ಇಲ್ದಲೇ ನಾವು ಮನುಷ್ಯನನ್ನ ಮಾರ್ಪಾಟು ಮಾಡೋಕ್ಕೆ ಆಗಲ್ಲ. ಈ ಸತ್ಸಂಗದ ಮಹತ್ವವನ್ನು ಇಲ್ಲಿ ಹೇಳಿದೆ. ಇದನ್ನು ಶಂಕರಾಚಾರ್ಯ ಹೇಳಿದ್ದಾರೆ. ಸತ್ಸಂಗದ ಮಹತ್ವ: ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿಂ. ಅಂದರೆ ಈ ಸತ್ಸಂಗದಿಂದ ಎಲ್ಲಿ ತನಕ ನಾವು ಹೋಗ್ತೀವಿ, ಮುಕ್ತಿಯನ್ನು ಪಡೆಯುವವರೆಗೂ ನಾವು ನಮ್ಮ ಪ್ರಯಾಣವನ್ನು ಬೆಳೆಸ್ತೀವಿ. ಆದ್ದರಿಂದ ಸತ್ಸಂಗವನ್ನು ಮಾಡಬೇಕು. ಎಂಥ ಸತ್ಸಂಗ ಮಾಡಬೇಕಪ್ಪ ಅಂದರೆ, ಆತ್ಮಜ್ಞಾನಿಗಳ ಸತ್ಸಂಗ ಮಾಡೋದು ಬಹಳ ಉತ್ತಮ. ಅದು ನಮ್ಮ ಯೋಗದಲ್ಲಿದ್ದರೆ ಅಂತಹ ಜ್ಞಾನಿಗಳ ಸತ್ಸಂಗ ನಮಗೆ ಒದಗಿ ಬರುತ್ತೆ. ಅಂಥ ಸತ್ಸಂಗ ಮಾಡೋದು ತುಂಬ ಒಳ್ಳೆಯದು. ಈ ಸತ್ಸಂಗತ್ವೇ ನಿಸ್ಸಂಗತ್ವ, ಈ ಸಂತರ ಸಹವಾಸ, ಇದನ್ನು ನಾವು ಮಾಡಿದಾಗ ಅವಾಗೇನಾಗುತ್ತೆ, ನಿಸ್ಸಂಗತ್ವ ಆಗುತ್ತೆ. ಅಂದರೆ ನಾವು ಯಾವಾಗಲೂ ಪ್ರವೃತ್ತಿ ಮಾರ್ಗದಲ್ಲಿ ಇರ್ತೀವಿ. ಆದರೆ ಮನಸ್ಸು ಆಸೆ ಪಡ್ತಾ ಇರುತ್ತೆ. ಆ ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ, ಈ ದೇಹ ಸುಖವನ್ನು ಪಡೆಯೋದಕ್ಕೆ ಮನಸ್ಸು ಯಾವಾಗಲೂ ಹೊರಗೆ ಹರಿತಿರುತ್ತೆ. ಅಂದರೆ ವಿಷಯ ವಾಸನೆ, ಹೊರಗಡೆ ಇರತಕ್ಕಂಥ ಸುಖ ಇದೆ, ಅದು ನನಗೆ ಬೇಕು. ಆದ್ದರಿಂದ ಪ್ರವೃತ್ತಿ ಮಾರ್ಗ ಯಾವಾಗಲೂ ಮನಸ್ಸು ಹೊರಗಡೆ ಹರಿಯುತ್ತೆ. ಇದಕ್ಕೆ ವಿರುದ್ಧವಾದ ಮಾರ್ಗ ಅಂದರೆ ನಿವೃತ್ತಿ ಮಾರ್ಗ. ಆ ನಿವೃತ್ತಿ ಮಾರ್ಗ ಪರಮಾತ್ಮನ ಕಡೆಗೆ ಹರಿಯುತ್ತೆ. ನನಗೆ ಯಾವುದಕ್ಕೂ ಯಾವುದು ಸಂಕು ಬೇಡಪ್ಪ, ನನಗೆ ಪರಮಾತ್ಮ ಬೇಕು, ಪರಮಾತ್ಮ ಸಿಕ್ಕರೆ ಸಾಕು. ಇದಕ್ಕೆ ನಿವೃತ್ತಿ ಮಾರ್ಗ ಅಂತ ಕರಿತೀವಿ. ಈ ಸತ್ಸಂಗದಿಂದ ನಮ್ಮ ಮಾರ್ಗ ಬದಲಾವಣೆಯಾಗುತ್ತೆ. ಇಷ್ಟವಾದರೂ ಸಾಕು, ನಾವು ಉದ್ಧಾರ ಆಗಿ ಹೋಗ್ತೀವಿ. ನಿಸ್ಸಂಗ ಮೊದಲು ನಮಗೆ ಈ ವಿಷಯ ಸುಖಗಳಲ್ಲಿ ಸಂಗತ್ವ ಇಲ್ಲದಂತೆ ಆಗುತ್ತೆ. ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿಸ್ಸಂಗತ್ವದಿಂದ ನಮಗೆ ನಿರ್ಮೋಹತ್ವ, ಯಾವುದರ ಬಗ್ಗೆನೂ ಕೂಡ ಅತಿಯಾದ ಪ್ರೇಮ ಅದು ಯಾವುದು ಇರಲ್ಲ. ನಿರ್ಮೋಹತ್ವೇ ನಿಶ್ಚಲ ತತ್ವಂ. ಇಂಥ ನಿರ್ಮೋಹತ್ವ ಉಂಟಾದ ಮೇಲೆ ನಿಶ್ಚಲ ತತ್ವ ಯಾವುದು ನಿಜವಾದ್ದು, ಪರಮಾತ್ಮ ನಮ್ಮ ಆತ್ಮದಲ್ಲಿದ್ದಾನೆ, ಆತ್ಮವನ್ನು ನಾವು ಸಂದರ್ಶಿಸಬೇಕು ಅಂತ ಹೇಳಿ ಆತ್ಮಸುಖವನ್ನು ಪಡೆಯಬೇಕು ಎಂಬ ಒಂದು ಮುಖ್ಯ ಉದ್ದೇಶ. ನಿಶ್ಚಲವಾದ ಒಂದು ತತ್ವ, ಪರಮಾತ್ಮ ಆತ್ಮನ ರೂಪದಲ್ಲಿದ್ದಾನೆ ಎಂಬುದು ನಮಗೆ ಗೊತ್ತಾಗುತ್ತೆ. ಆ ನಿಶ್ಚಲ ತತ್ವದಿಂದಲೇ ಜೀವನ್ಮುಕ್ತಿ. ನಾವು ಈ ಲೋಕದಿಂದ ಹೋಗಬೇಕಾದ್ರೆ ನಾವು ಏನನ್ನೂ ಬಯಸಲ್ಲ, ಸಮಾಧಾನದಿಂದ ನಾವು ಈ ದೇಹವನ್ನು ಬಿಡ್ತೀವಿ. ಹಾಗೆ ನಾವು ಏನನ್ನೂ ಬಯಸದೆ
ಯಾವ ಆಸೆಯೂ ಇಲ್ಲದೆ ನಾವು ಸಮಾಧಾನದಿಂದ, ಅಖಂಡ ಸಮಾಧಾನದಿಂದ ನಾವು ಹಾಗೆ ಹೋಗೋದಕ್ಕೆ ಅದು ಮೋಕ್ಷ ಅಂತ ಕರೀತೇವೆ. ನಮಗೇನು ಬೇಕಾಗಿಲ್ಲ, ನಾವು ಸಂತೋಷವಾಗಿ ಇರಬೇಕು, ಯಾವಾಗಲೂ ಸಂತೋಷವಾಗಿ, ಹಾಗೆ ಸಾಯೋವರೆಗೂ ಸಂತೋಷವಾಗಿ ಇದ್ದು ಹೋಗೋದೆ ಅದೇ ಮೋಕ್ಷ ಅಂತ ಹೇಳಿ ಕರಿತೀವಿ. ಈ ಸತ್ಸಂಗದಿಂದ ನೋಡಿ ಮೋಕ್ಷ ಕೂಡ ದೊರೆಯುತ್ತೆ ಅಂತ ಹೇಳಿ. ಸತ್ಸಂಗ ಸಾಧುತನವರಿಗೆ ಬಂದ ಆತ್ಮಾನಂದದಲ್ಲಿ ಅವರು ಸಂತರ ಸಹವಾಸ, ಈ ಸ್ವಾನಂದವನ್ನು ಸ್ಪರ್ಶಿಸುವ ಕಲೆ ಸಾಧಿಸುವುದೇ ಸತ್ಸಂಗದ ಮಹಿಮೆಯಾಗುತ್ತೆ. ಸತ್ಸಂಗದ ಮಹಿಮೆ ಏನಪ್ಪ ಅಂದರೆ ಆ ಸಂತರಲ್ಲಿ ಇರ್ತಕ್ಕಂಥ ಆನಂದವನ್ನು ನಾವು ಹೇಗೆ ಸವಿಯೋದು, ಹಾಗೂ ಆನಂದವನ್ನು ನಾವು ಹೇಗೆ ಪಡೆಯೋದು ಎಂಬುದೇ ಮುಖ್ಯ ಉದ್ದೇಶ. ಪ್ರತಿಯೊಬ್ಬ ಸಂತನು ಸ್ವಾನುಭವವನ್ನು ತನ್ನ ಅನುಭವದ ಶಬ್ದಗಳಿಂದ ಹೇಳ್ತಾನೆ. ಈ ಸತ್ಸಂಗವನ್ನು ಯಾಕೆ ಮಾಡ್ಕೊಂಡ್ರೆ ಸಂತರು ಅವರು ಸ್ವಾನಂದವನ್ನು ಅನುಭವಿಸಿರ್ತಾರೆ, ಆತ್ಮಾನಂದವನ್ನು ಅನುಭವಿಸಿರ್ತಾರೆ. ಅದನ್ನು ಶಬ್ದದಲ್ಲಿ ಹೇಳೋದಕ್ಕೆ ಅವರು ಸಮರ್ಥರಿರ್ತಾರೆ. ಅವರು ಹೇಳತಕ್ಕಂಥ ಶಬ್ದಗಳಲ್ಲಿ ನಮಗೆ ಆನಂದ ದೊರಕುತ್ತೆ. ಇದು ಅರ್ಥರೂಪದಲ್ಲಿ ನಮ್ಮ ಅಂತರಂಗದಲ್ಲಿ ಇಳಿಯುತ್ತೆ. ಹಾಗೆಯೇ ಸಾಧನೆಯ ಮಾರ್ಗವೂ ಕೂಡ ನಮಗೆ ಗೊತ್ತಾಗುತ್ತೆ. ಸತ್ಪುರುಷರ ಮುಖದಿಂದ ಪ್ರತ್ಯಕ್ಷವಾಗಿ ಶ್ರವಣ ಮಾಡುವ ಅವಕಾಶ ಪ್ರಾಪ್ತವಾದರೆ ಉತ್ತಮ. ಅಂಥ ಯೋಗವನ್ನು ನಾವು ಪಡ್ಕೊಂಬಂದಿದ್ರೆ ಬರುತ್ತೆ, ಅವಾಗ ನಾವು ಅವರ ಸತ್ಸಂಗವನ್ನು ಕೇಳಬೇಕು. ಹಾಗೆ ಪ್ರಾಪ್ತವಾಗದೇ ಇದ್ದರೆ, ನಮಗೆ ಆ ಯೋಗ ಇಲ್ಲದೇ ಇದ್ದರೆ ಅವರು ಬರೆದಂಥ ಗ್ರಂಥಗಳನ್ನಾದರೂ ಓದಬೇಕು. ಅವರು ಆತ್ಮಾನಂದದಲ್ಲಿ ಅವರ ಆ ಆತ್ಮಾನಂದ ವಿವರಿಸ್ತಕ್ಕಂಥ ಶಬ್ದಗಳು ಬರ್ತವೆ, ಆ ಶಬ್ದಗಳನ್ನು ಬರೆದಿಟ್ಟಿರ್ತಾರೆ, ಅದು ಗ್ರಂಥಗಳಲ್ಲಿ ಸಿಗುತ್ತೆ. ಕೊನೆ ಪಕ್ಷ ಆ ಗ್ರಂಥಗಳನ್ನಾದರೂ ನಾವು ಓದಬೇಕು ಅಂತ. ಅಪ್ಪ ಅವರು ಗ್ರಂಥಗಳನ್ನು ಅನುಸರಿಸಿ ಅವರು ಸತ್ಸಂಗವನ್ನು ಮಾಡ್ತಾಯಿದ್ರು. ವೇದ, ಉಪನಿಷತ್ತು, ಅನುಭವಾಮೃತ, ಕುಮಾರವ್ಯಾಸ ಭಾರತ, ರಾಮಾಯಣ ಇತ್ಯಾದಿ ಗ್ರಂಥಗಳನ್ನು ಅನುಸರಿಸಿ ಅವರು ಅನೇಕ ಪ್ರಸಂಗಗಳಿಂದ ಅವರು ಹೇಳ್ತಾ ಇದ್ದುಂಟು. ಅವರಿಗೆ ಕೊನೆ ಪಕ್ಷ ಈ ಗ್ರಂಥಗಳನ್ನಾದರೂ ಓದಿ ನನ್ನ ಶಿಷ್ಯರು ಉದ್ಧಾರವಾಗಲಿ ಎಂಬ ಉದ್ದೇಶ ಇತ್ತು. ಯಾಕೆಂದರೆ ಅವರನ್ನು ಕಾಣದೇ ಇರ್ತಕ್ಕಂಥವ್ರು, ಅವರ ಕಾಲದಲ್ಲಿ ಇಲ್ಲದೇ ಇರ್ತಕ್ಕಂಥವ್ರು ಮುಂದೆ ಇವುಗಳನ್ನು ಉಪಯೋಗಿಸ್ಲಿ ಅಂತ ಆ ಒಂದು ಉದ್ದೇಶ ಇಲ್ಲೂ ಕೂಡ ನನಗೆ ಕಾಣ್ತಾ ಇದೆ. ಈ ಬೆಲೆಸರಿ ಅವರು ದಶೋಪನಿಷತ್ತು, ಭಗವದ್ಗೀತೆ, ಭಾಗವತ, ಯೋಗ ವಾಸಿಷ್ಠ, ವಿವೇಕ ಚೂಡಾಮಣಿ, ಜ್ಞಾನೇಶ್ವರಿ, ನಾಥ ಭಾಗವತ, ತುಕಾರಾಮರ ಗಾಥಾ, ದಾಸಬೋಧ, ತುಳಸಿ ರಾಮಾಯಣ ಮುಂತಾದ ಗ್ರಂಥಗಳನ್ನು ಅವರು ಸೂಚಿಸಿದ್ದಾರೆ. ಇವುಗಳನ್ನು ಓದಿರೂ ಕೂಡ ಸತ್ಸಂಗವನ್ನು ಮಾಡಿದ ಫಲ ದೊರಕುತ್ತೆ. ಅಪ್ಪ ಅವರು ಮಾಡ್ತಕ್ಕಂಥ ಸತ್ಸಂಗದಲ್ಲಿ ಹೇಗೆ ಆನಂದ ಉಂಟಾಗ್ತಾ ಇತ್ತು ಎಂಬುದನ್ನು ಎರಡು ಮಾತಲ್ಲಿ ಹೇಳ್ತೀನಿ. ಲೋಕಿಕೆರೆಯಲ್ಲಿ ಅವರು ಪ್ರಕಟವಾದ ಸಂದರ್ಭ, 14 ದಿವಸ ಅವರು ಹಗಲು ರಾತ್ರಿ ಸತ್ಸಂಗವನ್ನು ಮಾಡಿದರು, ಆಧ್ಯಾತ್ಮ ಬೋಧೆಯನ್ನು ಮಾಡಿದರು, ಆಧ್ಯಾತ್ಮ ವಿಚಾರಗಳನ್ನ ಹೇಳಿದರು. ಆವಾಗ ಅಲ್ಲಿ ಇದ್ದವರಿಗೆ ಊಟ, ತಿಂಡಿ, ನಿದ್ದೆ ಯಾವುದೂ ಬೇಕಾಗ್ತಿರ್ಲಿಲ್ಲಂತೆ. ಅವರಿಗೆ ಊಟೂ ಬೇಡ, ತಿಂಡು ಬೇಡ, ಅಪ್ಪನ ಮಾತುಗಳು ನಾವು ಕೇಳಿದ್ರು ಸಾಕು ಅಂತ. ಅವ್ರಿಗೆ ಬಹಳಷ್ಟು ಜನಕ್ಕೆ ಕೆಲಸ ಇರ್ತಿತ್ತು. ಆ ಕೆಲಸ ಮಾಡ್ತಾ ಇದ್ದರು, ಕೆಲಸದ ಕಡೆ ಸ್ವಲ್ಪ ಧ್ಯಾಸ ಇಟ್ಕೊಂಡು ಇನ್ನು ಉಳಿದೆಲ್ಲ ಅವ್ರ ಕಿವಿಯೆಲ್ಲ ಅಪ್ಪನ ಬೋಧದಲ್ಲೇ ಇತ್ತು. ಅಪ್ಪ ಏನು ಕಡಿಮೆ ಕಂಠದಿಂದ ಹೇಳ್ತಿರ್ಲಿಲ್ಲ, ಎಷ್ಟು ದೂರ ಇದ್ರೂ ಕೂಡ ಕೇಳೋಂಗೆ ಹೇಳ್ತಾ ಇದ್ದ. ಅದರಿಂದ ಅದನ್ನು ಕೇಳಿ ಬಹಳ ಖುಷಿ ಪಡೋರು. ಅಲ್ಲಿ ಇದ್ದರು ಹೇಗೆ ಆನಂದವನ್ನು ಅನುಭವಿಸಿದರು ಎಂಬುದನ್ನು ಆರಾಸೆ ಅವರು ಹೇಳ್ತಾರೆ. ಅವರು ಗ್ರಂಥಕರ್ತರು, ಗುರು ಕಥಾಮೃತದ ಗ್ರಂಥಕರ್ತರು. ಅಲ್ಲಿ ಆನಂದದ ಸೂರೆ ಆಯಿತು ಅಂತ ಹೇಳ್ತಾರೆ. ಆನಂದ ಎಂಬುದು ಕುಡಿದು ಚೆಲ್ಲಿ ಒಕ್ಕಿ ಆಗೋಯ್ತು, ಅಷ್ಟು ಆನಂದ ಅಲ್ಲಿ ತುಂಬಿ ತುಳುಕಾಗ್ತಾ ಇತ್ತು ಅಂತ ಹೇಳ್ತಾರೆ. ಅಷ್ಟು ಆನಂದವನ್ನು ಅಲ್ಲಿದ್ದವರು ಅನುಭವಿಸಿದರು. ಎದುರಿಗಿದ್ದವ್ರಿಗೆ ಅದು ಲಭ್ಯ ಅಂತ ಹೇಳ್ತಾರೆ. ಅಷ್ಟು ಆನಂದ ಅಲ್ಲಿ ಪುಟಿತಾ ಇತ್ತು.
ಅವರು ಹಗಲು ರಾತ್ರಿ ಬೋಧೆ ಮಾಡ್ತಾ ಇದ್ರು. ಅವ್ರು ಮಾತ್ರ ಏನು ತಗೋತಾ ಇಲ್ಲ ಆಹಾರ ಇತ್ಯಾದಿ. ಗಂಟ್ಲು ಒಣಗುತ್ತೆ ಅಂತ ಒಂದು ಸ್ವಲ್ಪ ಕಾಫಿ ಕೇಳರು, ಕಾಫಿ ತಗೋತಾ ಇದ್ರು. ಮತ್ತೆ ಪ್ರಕಾರ ಬೋಧೆ, ಹೊರಗಡೆ ಇದ್ದರಿಗೆ ನಾವು ಒಳಗೆ ಹೋಗಿ ಕೂರ್ಬೇಕು ಅಂತ, ಒಳಗಿದ್ದರಿಗೆ ಹೊರಗೆ ಹೋಗೋದು ಬೇಡ, ಇಲ್ಲೇ ಇದ್ಬಿಡೋಣ ಅಂತ. ಹೀಗೆ ಆ ಸತ್ಸಂಗದ ಒಂದು ಆನಂದ ಅಷ್ಟರ ಮಟ್ಟಿಗೆ ಇರ್ತಾ ಇತ್ತು. ಅಷ್ಟು ಸತ್ಸಂಗದಿಂದ ಆನಂದ ಬರುತ್ತೆ. ಆದರೆ ಹೇಳಿದಕ್ಕಂಥವರು ಬ್ರಹ್ಮಜ್ಞಾನಿಗಳಾಗಿದ್ದರೆ ಬಹಳ ಒಳ್ಳೆಯದು. ಆಮೇಲೆ ಈ ಸತ್ಸಂಗವನ್ನು ಅವರು ಯಾವಾಗಲೂ ತುರಿಯಾವಸ್ಥೆ ಇರ್ತಾ ಇದ್ರು. ಅದರಿಂದ ಯಾವಾಗಲೂ ಅವರು ಹೇಳೋದು ನಡೀತಲೇ ಇತ್ತು. ಒಂದು ಸಾರಿ ದತ್ತಜ್ಜ ಅವರು ಶಂಕಲಿಂಗ ಭಗವಾನರ ಗುರುಗಳು ಬನವಾಸಿ ದತ್ತರಾಜ ಯೋಗೇಂದ್ರರು ಅವರು ಮುಂದೆ ಶಂಕಲಿಂಗ ಭಗವಾನರು ಹೇಳ್ತಾರೆ ಏನಂತ ಅಂದರೆ, ಈ ಅಹರ್ನಿಶಿ ಬಡ್ಕೊಳ್ತಕ್ಕಂಥ ಈ ಡಮರುಗವನ್ನು ನಿಲ್ಸಪ್ಪ ಅಂತ. ಯಾವಾಗಲೂ ಸುಮ್ಮನೆ ಇದು ಹೇಳ್ತಲೇ ಇರೋದು ಡಮರುಗವನ್ನು ಬಾರಿಸಿದಂಗೆ. ಆದ್ದರಿಂದ ಈ ಬಾರಿಸೋದನ್ನು ನಿಲ್ಲಿಸು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಪ್ಪ, ಹಸಿವಾಗಿದ್ದಾಗಲೇ ಊಟ ಚೆಂದ, ಅದರಿಂದ ನೀನು ಆನಂದವನ್ನು ಅನುಭವಿಸ್ತಾ ಇದೀಯ, ತುರಿಯಾವಸ್ಥೆಯಲ್ಲಿದೆಯಾ, ಆದ್ದರಿಂದ ನೀನು ಬಡುವ ಆನಂದದಲ್ಲಿ ಅವರಿಗೂ ಪಾಲು ಕೊಡು, ಅವರಿಗೂ ಅದನ್ನು ಬಡಿಸು, ಅವರು ಆನಂದ ಪಡಲಿ. ಆಮೇಲೆ ಅದು ಮುಗಿದೋದ್ಮೇಲೆ ತೃಪ್ತಿ ಆದಮೇಲೆ ಮತ್ತೆ ಊಟ ಸೇರಲ್ಲ ಕಣಪ್ಪ. ಅದರಿಂದ ನೀನು ನಿನ್ನ ಆನಂದದಲ್ಲಿ ನಿನ್ನ ಶಿಷ್ಯರು ಕೂಡ ಆನಂದ ಪಡಲಿ ಅಂತ ಹೇಳಿ ದತ್ತರಾಜ ಯೋಗೇಂದ್ರರು ಹೇಳಿದರು. ಹೀಗೆ ಆ ಆನಂದ ಎಂಬುದು ಅಷ್ಟು ಸೊಗಸಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಸದ್ಗುರುಗಳು ನಮಗೆ ಯಾವಾಗಲೂ ನಮಗೆ ಅವರು ದೇಹಯುತವಾಗಿ ಸಿಗಬೇಕು ಅಂದರೆ ಸಿಗಲ್ಲ. ಆದ್ದರಿಂದ ನೇರವಾಗಿ ನಾವು ಅವರ ಸತ್ಸಂಗವನ್ನು ನಾವು ಕೇಳೋದಕ್ಕೆ ಆಗಲ್ಲ. ಹಾಗೆ ಕೇಳಿದವರು ಅವರೇ ಪುಣ್ಯವಂತರು. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತ, ನಾವು ಯಾರಾದ್ರೂ ಒಬ್ಬರಿಂದ ಸದ್ಗುರುಗಳನ್ನು ಮಾಡ್ಕೋಬೇಕು. ಆಮೇಲೆ ಈಗಾಗಲೇ ಗುರುಗಳಾಗಿದ್ದರೆ ಮತ್ತೇನು ಮಾಡೋದು ಬೇಡ. ಆಮೇಲೆ ಅವರು ಹೇಳಿದ ಮಾತುಗಳಿಂದ ಗ್ರಂಥದಲ್ಲಿರುತ್ತೆ, ಆ ಗ್ರಂಥವನ್ನು ತೆಗೆದು ಓದಬೇಕು, ಆ ಗ್ರಂಥ ಪಠನವನ್ನು ಮಾಡಬೇಕು. ಆಮೇಲೆ ನಾವು ಮನಸ್ಸಿನಿಂದ ಗುರುವಾಗಿ ಸ್ವೀಕರಿಸಿ ಆಮೇಲೆ ಅವರ ಸಂತ ಗ್ರಂಥಗಳಿಂದ ಅಭ್ಯಾಸ ಮಾಡಬೇಕು. ಗ್ರಂಥಗಳಲ್ಲಿ ಹೇಗೆ ಹೇಳಿರ್ತೋ ಹಾಗೆ ನಾವು ಅದನ್ನು ಅನುಸರಿಸಬೇಕು. ಗ್ರಂಥಕರ್ತ ನಾವು ಯಾವ ಗ್ರಂಥವನ್ನು ತಗೊಂಡಿರ್ತೀವೋ ಅದನ್ನು ರಚನೆ ಮಾಡಿದವರ ವಿಷಯದಲ್ಲಿ ಪೂಜ್ಯ ಭಾವನೆ ಇರಬೇಕು ಮತ್ತು ಅವಶ್ಯಕ ಎಂಬುದನ್ನು ನಾವು ಮರೆಯಬಾರದು. ಸದ್ಗುರುಗಳು, ಈಗ ನಾವು ಹುಟ್ಟಿದಾರಭ್ಯ ನಾವು ಗುರುಗಳನ್ನು ಮಾಡ್ಕೊಳ್ತಲೇ ಇರ್ತೀವಿ. ಯಾಕೆಂದರೆ ನಾವು ಹುಟ್ಟಿದಾಗಿನಿಂದಲೂ ಕೂಡ ಅದು ಕಲಿಯೋದಿದೆ. ಈ ಕಲಿಯೋದು ಎಂಬುದು ಮುಗಿಯದ ಒಂದು ಚಟುವಟಿಕೆ. ಲರ್ನಿಂಗ್ ಈಸ್ ನೆವರ್ ಎಂಡಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅದು ಮುಗಿತಪ್ಪ ಅಂತಿಲ್ಲ. ಹುಟ್ಟಿದ ತಕ್ಷಣವೇ ತಾಯಿ ಏನು ಮಾಡ್ತಾಳೆ, ಊಟ ಮಾಡೋದು ಕಲಿಸ್ತಾಳೆ, ನಡೆಯೋದು ಕಲಿಸ್ತಾಳೆ, ಮಾತಾಡೋದು ಕಲಿಸ್ತಾಳೆ. ಹೀಗೆ ನಮ್ಮನ್ನು ಮನುಷ್ಯರನ್ನಾಗಿ ಮಾಡ್ತಾಳೆ. ಆಮೇಲೆ ತಂದೆ ನಮಗೇನು ಹೇಳಬೇಕು ಅದು ಹೇಳ್ತಾರೆ. ಆಮೇಲೆ ಸ್ಕೂಲಿಗೆ ಕಳಿಸ್ತಾಳೆ. ಸ್ಕೂಲಿಗೆ ಕಳಿಸಿದ ಮೇಲೆ ಅಲ್ಲಿ ಅಧ್ಯಾಪಕರು ಇರ್ತಾರೆ. ಅಧ್ಯಾಪಕರು ದೊಡ್ಡ ಓದೋದು ಕಾಲೇಜಿಗೆ ಹೋಗ್ತೀವಿ, ಕಾಲೇಜಿನಲ್ಲಿ ಓದೋದಿರುತ್ತೆ. ಹೀಗೆ ನಮಗೆ ಆಮೇಲೆ ಕೆಲಸ ಕಲಿಸ್ತಾರೆ. ಹೀಗೆ ನಾವು ಹೊಟ್ಟೆ ತುಂಬುವ ವಿದ್ಯೆಯನ್ನು ಮೊದಲು ಕಲಿತೀವಿ. ಪ್ರಾಪಂಚಿಕ ಸ್ವಾರ್ಥ ಕಲಿಸ್ತಕ್ಕಂಥ ಗುರುಗಳು, ನಮ್ಮ ಹೊಟ್ಟೆ ಪಾಡಿನ ವಿದ್ಯೆಯನ್ನು ಕಲಿಸಿಕೊಡುವ ಗುರುಗಳು ಮೊದಲು ಸಿಗ್ತವೆ. ಇವರು ವಿದ್ಯಾಗುರುಗಳು ಅಂತ ಕರೀತಾರೆ. ಅದಾದಮೇಲೆ ಗುರು ಆತ್ಮ ಸಾಕ್ಷಾತ್ಕಾರಿ ಅಲ್ಲದ ಸಾಧಕ ಬಾಧಗಳೆಂದಿರುವ ಜಿಜ್ಞಾಸುಗಳಿಗೆ ಸಂತ ಗ್ರಂಥಗಳೆಂದು ವ್ಯವಸ್ಥಿತವಾಗಿ ಹೇಳುವ ಗುರುಗಳು. ಭಕ್ತಿ ಭಾವನೆಯಿಂದ ಉಪಾಸನೆಯಲ್ಲಿ ರಸಾನುಭವ ಹೊಂದುವ ಹಾಗೂ ನಮಗೆ ಆತ್ಮ ದರ್ಶನವಾಗಬೇಕು. ಹಾಗೆ ಪರಮಾರ್ಥದ ಬುದ್ಧಿಯನ್ನು ನಮ್ಮ ಅಂತಃಕರಣದಲ್ಲಿ ಜಾಗೃತಗೊಳಿಸುವ
ಗುರುಗಳು. ಇವರು ಆಧ್ಯಾತ್ಮವನ್ನು ಹೇಳ್ತಕ್ಕಂಥ ಗುರುಗಳು. ಆಮೇಲೆ ನಮ್ಮಲ್ಲಿ ಈ ಭಗವಂತನ ದರ್ಶನ ಮಾಡಬೇಕು, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಎಂಬ ಧ್ಯೇಯವನ್ನು ತುಂಬುವ ಗುರುಗಳು ದೀಕ್ಷಾ ಗುರುಗಳು ಅಂತ ಕರೀತಾರೆ. ಈ ದೀಕ್ಷಾ ಗುರುಗಳು ನಮ್ಮಲ್ಲಿ ಹೆಚ್ಚಾಗಿ ನಮ್ಮ ತಂದೆಯಾಗಿರ್ತಾರೆ. ಯಾಕೆಂದರೆ ತಂದೆನೇ ಗಾಯತ್ರಿ ಉಪದೇಶ ಮಾಡೋದು. ಗಾಯತ್ರಿ ಉಪದೇಶ ಮಾಡೋ ಉದ್ದೇಶ ನಾವು ಪರಮಾತ್ಮನನ್ನು ಕಂಡ್ಕೋಬೇಕು, ಆತ್ಮವನ್ನು ಕಂಡ್ಕೋಬೇಕು ಎಂಬ ಉದ್ದೇಶನೇ. ಆದ್ದರಿಂದ ತಂದೆಯೇ ಈ ಒಂದು ದೀಕ್ಷಾ ಗುರುವಿನ ಸ್ಥಾನವನ್ನು ಪಡೀತಾರೆ. ಈಗಂತೂ ಅದೇ ಇರ್ತಕ್ಕಂಥದ್ದು. ಅದಾದ್ಮೇಲೆ ಬರೋರು ಆತ್ಮಜ್ಞಾನ ಉಳ್ಳಂಥವರು, ದೇಹಾತೀತವಾಗಿ ಯಾವಾಗಲೂ ಸ್ವಾನಂದದಿಂದ ತನ್ಮಯವಾಗಿರುವ ಇರ್ತಕ್ಕಂಥವ್ರು, ಯಾವಾಗಲೂ ಆನಂದದಲ್ಲಿರ್ತಕ್ಕಂಥವ್ರು, ದುಡ್ಡು, ಪರಸ್ತ್ರೀ ಹಾಗೂ ಪ್ರತಿಷ್ಠೆ ಇವುಗಳಿಂದ ಅತ್ಯಂತ ದೂರವಿರುವ, ಅವುಗಳು ಕಂಡ್ರಾಗಲ್ಲ. ಅವರು ದುಡ್ಡು ಯಾವ ಪರಿಸ್ಥಿತಿ ಅವರಿಗೆ ಅದರ ಯೋಚನೆ ಇಲ್ಲ, ಯೋಚನೆ ಮಾಡೋದು ಇಲ್ಲ, ಅದರಿಂದ ದೂರ ಇರ್ತಾರೆ. ಆನಂದಮಯ ಸ್ವರೂಪರು, ಯಾವಾಗಲೂ ಆನಂದ, ಅದು ಹೊರತು ಇನ್ನೇನು ಇಲ್ಲ. ಅಹೋರಾತ್ರಿ ಬೇರೆ ಯಾವ ಸ್ಮರಣೆಯೂ ಇಲ್ಲ. ಜೀವ ಮಾತ್ರರ ಮೇಲೆ ಸ್ವಾರ್ಥಹಿತ ಪ್ರೇಮ ಮಾಡುವ ಸದ್ಗುರು. ಎಲ್ಲರನ್ನೂ ಪ್ರೇಮದಿಂದ ಕಾಣೋರು. ಬರೀ ನಮ್ಮರಷ್ಟನ್ನೇ ಕಾಣಬೇಕು, ಬೇರೆ ಮಾತಾಡಿಸಬಾರ್ದು. ಬೇರೆಯವರು ಕಷ್ಟದಲ್ಲಿ ಇದ್ದರೂ ಕೂಡ ನಾವು ದಿರ್ಕೊಂಡು ಹೋಗ್ಬೇಕು, ಈ ಥರ ಭಾವ ಅಲ್ಲ. ಅದು ಸ್ವಾರ್ಥ ಪ್ರೇಮ. ನಾವು ನಮ್ಮನ್ನು ನಾವು ನಮ್ಮ ಸಂಬಂಧಿಕರು ಮಾತ್ರ ನಾವು ಪ್ರೇಮ ಮಾಡಬೇಕು. ಆದರೆ ಈ ಗುರುಗಳಿಗೆ, ಸದ್ಗುರುಗಳಿಗೆ ಎಲ್ಲರಲ್ಲಿಯೂ ಸಮವಾದ ಪ್ರೇಮ ಇರುತ್ತೆ. ನಮ್ಮ ಅಪ್ಪ ಅವರಿಗೆ ಇತ್ತು. ಹೇಗೆ, ಯಾರು ಬಂದರೂ ಕೂಡ ಮೊದಲು ನನ್ನ ಹತ್ರ ಕಳಿಸು, ಅವರ ಒಂದು ಕಷ್ಟವನ್ನು ನಾನು ನಿವಾರಿಸ್ಬೇಕು. ಅದಕ್ಕೋಸ್ಕರ ಅವ್ರು ಬರ್ತಾರೆ ಅಂದರೆ ಹೊರಗಡೆ ಚಪ್ರದಲ್ಲೇ ನಿಂತ್ಬಿಡ್ತಿದ್ರು. ನಿಂತುಬಿಟ್ಟು ಬಂದ ತಕ್ಷಣವೇ ಅವರು, ಏನಪ್ಪ ನಿನಗೆ ಇಂಥ ತೊಂದರೆ, ಇದಕ್ಕೆ ನೀನು ಹೀಗೆ ಉಪಾಯ ಮಾಡು, ಹೀಗೆ ಮಾಡು, ಹಾಗಾದರೆ ಸರಿ ಹೋಗುತ್ತೆ ಅಂತೇಳಿ ಅಲ್ಲೇ ಹೇಳ್ಬಿಡೋರು. ಹೀಗೆ ಎಲ್ಲರನ್ನೂ ಕೂಡ ಪ್ರೇಮ ಮಾಡತಕ್ಕಂಥ ನಿಸ್ವಾರ್ಥ ಪ್ರೇಮಿ ಆದ ಸದ್ಗುರು ಅವರ ಸಹಾಯದಿಂದ ಮನಸ್ಸು ಶಾಂತವಾಗುತ್ತೆ, ದುಃಖ ಕಮ್ಮಿ ಆಗುತ್ತೆ, ಹಾಗೂ ಅಂತಃಕರಣದಲ್ಲಿ ಸ್ವಾನಂದದ ಅಂಕುರ ಉದಯವಾಗುತ್ತೆ. ದೈನಂದಿಕ ಜೀವನದಲ್ಲಿ ಅಂಥ ಆತ್ಮಜ್ಞಾನಿ ಪುರುಷ ಭೇಟಿಯಾಗುವುದೇ ಕಠಿಣ. ಭೇಟಿಯಾದರೂ ಅವನಲ್ಲಿ ಶ್ರದ್ಧೆ ಉಂಟಾಗುವುದು ಇನ್ನೂ ಕಠಿಣ. ನೋಡಿ, ಸದ್ಗುರುಗಳೇನೋ ಭೇಟಿ ಆಗ್ಬೋದು. ಆ ಸದ್ಗುರುಗಳಲ್ಲಿ ಅವರು ಇಂಥ ಜ್ಞಾನಿಗಳು, ಆಮೇಲೆ ಸ್ವಾನಂದವನ್ನು ಹೊಂದಿರಿದವರು, ಆತ್ಮಜ್ಞಾನಿಗಳು ಅಂತ ಹೇಳಿ ಅವರಲ್ಲಿ ನಮಗೆ ತಿಳಿಯೋದು ಇಲ್ಲ. ಅವರಲ್ಲಿ ಶ್ರದ್ಧೆ ಉಂಟಾಗೋದು ಇನ್ನೂ ಕಷ್ಟ. ಆ ಶ್ರದ್ಧೆ ಉಂಟಾದರೂ ಅದು ಕೊನೆ ತನಕ ಉಳಿಯೋದು ಕೂಡ ಕಷ್ಟ. ಅವರು ಎದುರಿಗೆ ಇದ್ದರೂ ನಮಗೆ ಅವರಲ್ಲಿ ಅಂಥ ಒಂದು ಪವಿತ್ರ ಭಾವನೆ ಉಂಟಾಗಲ್ಲ. ಅದು ನಮ್ಮ ಹಣೆ ಬರೆದಿದ್ದರೆ ಮಾತ್ರ ಆಗುತ್ತಿಲ್ದಿರಾಗಲ್ಲ. ಆದ್ದರಿಂದ ನಮ್ಮ ಅಪ್ಪ ಅವರು ಪ್ರಪಂಚಗಳಲ್ಲಿ ಎಂಥ ಗುರುವನ್ನು ನಾವು ಮಾಡ್ಕೋಬೇಕು ಅನ್ನೋದ್ರ ಅದರ ಬಗ್ಗೆ ಅವರು ಹೇಳಿದ್ದಾರೆ. ಹೇಗೆ ಅಂತಂದರೆ, ನಾವು ಯಾರನ್ನ ಗುರು ಮಾಡ್ಕೋಬೇಕು, ಇದು ತುಂಬ ಕಷ್ಟವಾದ ಕೆಲಸ. ಯಾಕೆ, ಯಾರಿಗೆ ಆತ್ಮಜ್ಞಾನ ಆಗಿದೆ ಅಂತ ನಮಗೇನು ಗೊತ್ತಿಲ್ಲ. ಅವರಿಗೆ ಆತ್ಮಜ್ಞಾನ ಆಗಿದೆಯೇ ಇಲ್ವೇ? ಅವರು ಆತ್ಮಜ್ಞಾನಿಗಳೇ. ಅವ್ರು ಹೇಳೋದೇನು ಅಂದರೆ, ಆತ್ಮಜ್ಞಾನಿಯಾದವನನ್ನು ಮಾತ್ರ ಗುರು ಮಾಡ್ಕೋಬೇಕು ಅಂತ ಹೇಳಿ. ನಮ್ಮ ಸಂಬಂಧದಲ್ಲಿ ಯಾರಾದರೂ ಅಂಥವರಿದ್ದರೆ, ಆತ್ಮಜ್ಞಾನಿಗಳಿದ್ದರೆ ಅಂಥವರನ್ನು ಗುರು ಮಾಡ್ಕೊಂಬುದು ಉತ್ತಮ ಅಂತ ಹೇಳಿದ್ದಾರೆ. ಗುರುಗಳನ್ನು ಯಾರನ್ನೋ ಅವ್ರನ್ನೋ ಮಾಡ್ಕೋಬಾರ್ದು. ಆತ್ಮಜ್ಞಾನ ಅಲ್ಲದವರನ್ನು ನಾವು ಗುರುಗಳನ್ನು ಮಾಡಿಕೊಳ್ಳಬಾರದು. ಯಾರು ದಾರಿಯನ್ನು ಕಂಡುಕೊಂಡಿದ್ದಾನೋ, ಯಾರಿಗೆ ದಾರಿ ಗೊತ್ತಿದೆಯೋ ಅವನು ದಾರಿಯನ್ನು ತೋರಬಲ್ಲ, ಅವನು ಮಾರ್ಗದರ್ಶನ ಮಾಡಬಲ್ಲ. ಯಾರಿಗೆ ಆತ್ಮ ಗೊತ್ತಿದೆಯೋ, ಆತ್ಮವನ್ನು ತಿಳಿದುಕೊಂಡಿದ್ದಾನೋ ಅವನು ಮಾತ್ರ ಆತ್ಮದರ್ಶನ ಮಾಡಬಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಆತ್ಮಜ್ಞಾನಿಯೇ ಗುರು ಆಗಬೇಕು ಅಂತ ಅಪ್ಪ ಅವರು ಹೇಳ್ತಾ ಇದ್ರು. ಸದ್ಗುರುಗಳು ಪೂರ್ಣ ಸ್ವರೂಪರೇ ಆಗಿದ್ದರಿಂದ ಅವರಿಗೆ ಅವರ ವಚನ, ಅವರ ಗ್ರಂಥ ವಾಂಗ್ಮಯ ಮೂರ್ತಿಗಳೇ ಆಗಿರುತ್ತೆ. ಹೀಗೆ ಆಗಿ ಹೋದ
ವಿದ್ಯಮಾನ ಬ್ರಹ್ಮಜ್ಞಾನಿ ಸಂತರಲ್ಲಿ ನಮಗೆ ಇಷ್ಟವಾದರನ್ನು ಸದ್ಗುರುಗಳು ಅಂತ ಮನಸ್ಸಿನ ಸ್ವೀಕರಿಸಬೇಕು. ಆಮೇಲೆ ಅವರು ನಮ್ಮ ಸಲುವಾಗಿ ಹೇಳಿದರೆ ಎಂಬ ಭಾವನೆಯಿಂದ ನಾವು ಗ್ರಂಥವನ್ನು ಓದಬೇಕು, ಅಭ್ಯಾಸ ಮಾಡಬೇಕು. ಹಾಗೂ ಅದರಲ್ಲಿ ಹೇಳಿರುವ ಸಾಧನೆಯನ್ನು ಮನಃಪೂರ್ವಕ ಆಚರಣೆಯಲ್ಲಿ ತರುವ ಪ್ರಯತ್ನ ಮಾಡಬೇಕು. ಅದರಿಂದ ನಿಶ್ಚಿತವಾಗಿ ಅವರ ಕೃಪೆಯಾಗುವುದು. ಹಾಗೂ ಅವರು ಸ್ವತಃ ದರ್ಶನ ಮಾಡಿಸುತ್ತಾರೆ ಎಂಬ ಸಾಧಕರ ಅನುಭವ ಇದೆ ನೋಡಿ. ಇದು ಬಹಳ ಮುಖ್ಯ. ಅವರು ಎದುರಿಗಿಲ್ಲದೆ ಇರ್ಬೋದು, ಆದರೆ ಅವರಿಗೆ ನಮಸ್ಕಾರ ಮಾಡಿ ನಾವು ನಮ್ಮ ಒಂದು ಕೆಲಸವನ್ನು ಮಾಡಿದರೆ, ಶ್ರದ್ಧೆಯಿಂದ ಮಾಡಿದರೆ, ಅವರು ಬರೆದ ಗ್ರಂಥವನ್ನು ಓದೋದು ಮತ್ತು ಮನಃಪೂರ್ವಕವಾಗಿ ಅದನ್ನು ಆಚರಣೆ ತರುವಲ್ಲಿ ಅವರನ್ನು ನಾವು ನೀನೇ ಗತಿಯಪ್ಪ ಅಂತ ಹೇಳಿ ಮಾಡಿದರೆ, ಆವಾಗ ಅವರು ಇಲ್ಲದೇ ಇದ್ದರೂ ಅವರೇ ಸ್ವತಃ ಬಂದು ಮಾರ್ಗದರ್ಶನ ಮಾಡ್ತಾರೆ ಅನ್ನೋ ಒಂದು ಮಾತು ಇಲ್ಲಿದೆ. ಇದು ಬಹಳ ಮುಖ್ಯ. ಅಂಥವ್ರು ಖಂಡಿತವಾಗಿಯೂ ಅವರು ಇಲ್ಲದೇ ಇದ್ದರು, ಅವರು ನಿರ್ದೇಹಿಯಾಗಿದ್ದರೂ ಕೂಡ ನಮಗೆ ಮಾರ್ಗದರ್ಶನ ಅವ್ರದ್ದು ಸಿಗುತ್ತೆ ಅಂತ ಹೇಳಿ, ಅದರಿಂದ ಗ್ರಂಥಗಳಿಂದಲೂ ಕೂಡ ನಾವು ಮಾರ್ಗದರ್ಶನವನ್ನು ಪಡಿಬೋದು. ಬ್ರಹ್ಮಚೈತನ್ಯರ ಒಂದು ಮಾತು ಇಲ್ಲಿದೆ. ನಾವು ಯಾವುದೋ ಒಂದು ದೂರದ ಊರಿಗೆ ಹೋಗಬೇಕು ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ತಗೊಂಡು ಗಾಡಿ ಒಳಗೆ ಕೂತ್ಬಿಟ್ರೆ ಆಗೋಯ್ತು. ಆ ಗಾಡಿ ಒಳಗೆ ಅನೇಕ ಸಂಗತಿಗಳು ನಡೀತವೆ. ಎದ್ದು ನಿಲ್ಬೇಕಾಗ್ಬೋದು, ಅಥವಾ ಕೆಳಗಿಳಿದು ಹತ್ಬೇಕಾಗ್ಬೋದು. ಬೇರೆ ಬೇರೆ ಪ್ರಕಾರ ಜನರು ಭೇಟಿ ಆಗ್ತಾರೆ. ಆವಾಗ ಒಂದು ಥರವಲ್ಲೇ ಅಲ್ಲೇ ಊಟ, ಅಲ್ಲೇ ತಿಂಡಿ, ಕಾಫಿ ಮುಂತಾದವು ಬರ್ತಿರ್ತವೆ, ಕೂಗ್ತಿರ್ತವೆ, ನೀವು ತಗೋತೀರಿ, ಇಂಥ ಇರ್ತೀರಿ. ಹೀಗೆ ಅನೇಕ ಪ್ರಸಂಗಗಳು ಆ ಗಾಡಿಯಲ್ಲಿ ನಡೀತವೆ. ಆದರೆ ಕೊನೆಯ ಸ್ಟೇಷನ್, ನಾವು ಇಳಿಬೇಕಾದ ಸ್ಟೇಷನ್ ಬಂದರೆ ನಾವು ಅಲ್ಲಿ ಇಳಿದ ತಕ್ಷಣವೇ ಆ ಗಾಡಿಯಲ್ಲಿ ಆದ ಎಲ್ಲ ಪ್ರಸಂಗಗಳು ಮರೆತೋಗ್ತವೆ. ಆ ಊರನ್ನು ಮುಟ್ಟಿದ ಆನಂದದಲ್ಲಿ ನಾವು ತೇಲಾಡ್ತವೆ. ಹಾಗೆಯೇ ನಾವು ಪರಮಾತ್ಮನನ್ನು ಧ್ಯೇಯವಾಗಿಟ್ಕೊಂಡು ಭಗವಂತನ ಅನುಸಂಧಾನವನ್ನು ಮಾಡಬೇಕು ಅಂತೇಳಿ ಅಂದರೆ, ಪ್ರಪಂಚದಲ್ಲಿ ಅನೇಕ ತೊಂದರೆಗಳು, ಅನೇಕ ರೀತಿಯ ತೊಂದರೆಗಳಿಗೆ ಈಡಾಗ್ತವೆ. ಆಮೇಲೆ ನಮಗೆ ನಾಮವನ್ನು ಜಪಿಸೋದಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯೂ ಬರ್ಬೋದು. ಅವೆಲ್ಲವನ್ನು ಕಡೆಗಣಿಸಿ ನಾವು ಒಂದೇ ಧ್ಯೇಯದಿಂದ ಆ ಪರಮಾತ್ಮನನ್ನು ಸ್ಮರಿಸಿದರೆ ಆವಾಗ ಆ ಕೊನೆಗೆ ನಾವು ಪರಮಾತ್ಮನನ್ನು ತಲುಪ್ತೇವೆ. ಗಾಡಿ ಒಳಗೆ ಕೂಡೋದು ಅಂದರೆ ನಾವು ನಾಮವನ್ನು ಜಪಿಸೋಕ್ಕೆ ಪ್ರಾರಂಭ ಮಾಡೋದು. ನಮ್ಮ ಕೆಲಸ ನಾವು ಪ್ರಾರಂಭ ಮಾಡಿದ್ವಿ ಅಂದರೆ ಆ ನಾಮವನ್ನು ಜಪಿಸ್ತಾ ಹೋದಾಗ ಕೊನೆಯಲ್ಲಿ ನಮಗೆ ಭಗವಂತ ಸಿಗ್ತಾನೆ ಅಂತ ಅವ್ರು ಹೇಳೋದು. ಸ್ವತಃದ ಭೇಟಿಯಾಗಬೇಕು. ನಾವು ಎಲ್ಲಾರ್ದು ಭೇಟಿ ಆಗ್ತೀವಿ, ಆದರೆ ಸ್ವತಃದ ಸ್ವತಃ ಅಂದರೆ ನಾನು ಆತ್ಮ ಅಂತ, ಆತ್ಮದ ಭೇಟಿ ನಮಗೆ ಆಗದೇ ಇಲ್ಲ. ಸಂತರ ಅಥವಾ ಸದ್ಗುರುಗಳು ಹೇಳುವ ಮಾತು, ನಿಮ್ಮ ಹೃದಯದಲ್ಲಿ ಆನಂದ ರೂಪದಿಂದ ವಿರಾಜಿಸುವ ಆತ್ಮ ಸ್ವರೂಪ ನಾನು. ಆತ್ಮನೇ ನಾವು ನಿಜವಾದ ನಾನು ಅನ್ನೋದು ಎಂಬುದರ ಸಾಕ್ಷಾತ್ ಪರಿಚಯ ಮಾಡಿಕೊಳ್ಳ್ರಿ. ಮನೆಯಲ್ಲಾಗಲಿ ಹೊರಗಾಗಲಿ ನಿತ್ಯ ಎಷ್ಟೋ ಜನರನ್ನು ನಾವು ಭೇಟಿ ಆಗ್ತೀವಿ. ಆ ನಿಜವಾದ ಅರ್ಥದಲ್ಲಿ ಸ್ವತಃದ ಭೇಟಿ ಮಾತ್ರ ನಮಗೆ ಆಗುವುದೇ ಇಲ್ಲ. ನಾವು ಎಷ್ಟು ವರ್ಷಗಳಾದರೂ ಕೂಡ ನಮ್ಮ ಆತ್ಮ ಎಲ್ಲಿದೆ, ಆ ಆತ್ಮದ ಹೇಗಿದೆ, ಅದರ ರೂಪರೇಷೆಗಳೇನು ಯಾವುದು ನಮಗೆ ಗೊತ್ತಿಲ್ಲ. ಜಗತ್ತಿನ ವ್ಯವಹಾರ ಹಾಗೂ ದೇಹದ ಉಪಚಾರದ ಕಡೆಗೆ ಲಕ್ಷ್ಯ ಕೊಡುವುದರಲ್ಲಿ ನಾವು ಎಷ್ಟು ಮುಳುಗಿರ್ತೀವಿ ಅಂದರೆ ನಮ್ಮ ಕಡೆಗೆ ನೋಡಲು ನಮಗೆ ಅವಕಾಶ ಹಾಗೂ ಶಕ್ತಿ ಉಳಿಯುವುದೇ ಇಲ್ಲ. ನಮ್ಮ ಆತ್ಮದ ಕಡೆಗೆ ನಾವು ಲಕ್ಷ್ಯ ಕೊಡೋಕ್ಕೆ ಆಗಲ್ಲ. ಹಾಗೂ ಅದು ಕೊಡೋಷ್ಟೊತ್ತಿಗೆ ನಮಗೆ ಆಲೆ ಶಕ್ತಿ ಕುಂದೇ ಹೋಗಿರುತ್ತೆ. ನಮ್ಮ ಅಂತರಂಗದಲ್ಲಿರುವ ನಿಜವಾದ ನಾನು ಮನೋರೂಪಿ ತೆರೆಯ ಹಿಂದಿರುವುದರಿಂದ ಸಾಯುವವರೆಗೂ ನಮಗೂ ಅಜ್ಞಾತವಾಗಿಯೇ ಉಳಿದಿರುತ್ತದೆ. ನಮ್ಮ ಮನಸ್ಸಿನ ಹಿಂದಿದೆ ಆ ಆತ್ಮ, ಆದ್ದರಿಂದ ಅದು ಮನಸ್ಸು ಮರೆಯಾಗಿರುತ್ತೆ. ಆದ್ದರಿಂದ ನಮಗೆ ಆ ಆತ್ಮ ಮರೆಯಾಗೇ ಇರುತ್ತೆ. ಆಮೇಲೆ ಅದರ ಬಗ್ಗೆ ನಮಗೆ ಯಾವುದೇ ವಿಚಾರ ಗೊತ್ತಿರಲ್ಲ, ಅದು ಅಜ್ಞಾತವೇ ಆಗಿರುತ್ತೆ. ಆದ್ದರಿಂದ ನಾವು ಆತ್ಮ ನಮ್ಮಲ್ಲೇ ಇದ್ದರು, ಯಾವಾಗಲೂ ಸಿಗೋ ಹಾಗಿದ್ದರು ನಾವು ಅದನ್ನು ಸಂದರ್ಶನ ಮಾಡಲ್ಲ, ಅದರ ಬಗ್ಗೆ ವಿಚಾರ ತಿಳಿಯಲ್ಲ. ಇಷ್ಟು ನಿಕಟ ಸಹವಾಸ ಹೊಂದಿದ್ದೇವೆ. ಅದಕ್ಕಾಗಿ ನಾವು ಎಲ್ಲೂ ನಡ್ಕೊಂಡು ಹೋಗೋಕ್ಕಾಗಿಲ್ಲ, ಗುಡ್ಡ ಹತ್ಬೇಕಾಗಿಲ್ಲ, ತಗ್ಗು ಇಳಿಬೇಕಾಗಿಲ್ಲ.
ನಮ್ಮ ಒಳಗೆ ದೇಹ ದೇಹ ಯಾವಾಗಲೂ ಸಿಗ್ತಾ ಇರುತ್ತೆ. ಅದು ಇಂಥ ಸಂದರ್ಭದ ಟೈಮಿಗೆ ಮಾತ್ರ ಕಾಯ್ಬೇಕಪ್ಪ, ಅವು ಏನೂ ಇಲ್ಲ. ಯಾವಾಗಲೂ ಸಿಗತಕ್ಕಂಥ ನಮ್ಮಲ್ಲೇ ಇರತಕ್ಕಂಥ ಆ ಆತ್ಮ, ಅದರ ಪರಿಚಯವನ್ನು ನಾವು ಮಾಡ್ಕೊಳ್ಳೋದೇ ಇಲ್ಲ. ಆತ್ಮಜ್ಞಾನ ಆಗಬೇಕು. ನಮಗೆ ಜೀವನದಲ್ಲಿ ನಿಜವಾದ ಅರ್ಥ ತಿಳಿಯುವುದೇ ಇಲ್ಲ. ಇದರಿಂದ ನಿಜವಾದ ಸಮಾಧಾನ ಪ್ರಾಪ್ತಿ ಆಗಲ್ಲ. ಆತ್ಮ ತಿಳಿದ್ರೆ ನಮಗೆ ಸಮಾಧಾನ, ಆತ್ಮ ತಿಳಿದೇ ಹೋದರೆ ನಮಗೆ ಸಮಾಧಾನ ಆಗಲ್ಲ. ನಮಗೆ ಬೇಕಾಗಿರೋದೇನು? ಸಮಾಧಾನ, ಅಖಂಡ ಸಮಾಧಾನ, ನಿಜವಾದ ಸಮಾಧಾನ ಪ್ರಾಪ್ತ, ನಿಜವಾದ ನಾನುವಿನ ಸಾಕ್ಷಾತ್ ಪರಿಚಯ ಮಾಡಿಕೊಳ್ಬೇಕು. ನಾನು ಎಂಬುದು ಏನು? ಈಗ ನಾವು ಹೇಳ್ತಕ್ಕಂಥ ನಾವು, ನನ್ನ ಕೈ, ನಮ್ಮ ಮೈ, ನನ್ನ ಮಕ್ಕಳು, ಹೀಗೆ ನಾವು ನಾನು ಅಂತ ಹೇಳ್ಕೊತೇವಲ್ಲ, ಇದು ನಾನು ಅಲ್ಲ. ಇದು ದೇಹದ ಭಾವ. ನಾನು ಎಂಬುದು ದೇಹಕ್ಕಾಗಿ, ದೇಹಕ್ಕೆ ಸಂಬಂಧಕ್ಕಾಗಿ ಹೇಳ್ತೀವಿ. ಅದು ನಿಜವಾದ ನಾನು ಅಲ್ಲ. ನಾವು ನಮ್ಮ ನಾನು ಅಂತ ಹೇಳ್ತೀವಲ್ಲ, ದೇಹ ತೋರಿಸ್ತೀವಿ. ದೇಹ ಆಮೇಲೆ ಎಲ್ಲದಕ್ಕೂ ಒಂದೊಂದು ಹೆಸರು ಇದೆ. ಕೈ, ಕಾಲು, ಆಮೇಲೆ ಒಳಗಡೆ ಹೃದಯ ಅಂತೀವಿ, ಜಠರ ಅಂತೀವಿ. ಈಗ ಎಲ್ಲಕ್ಕೂ ಹೆಸರಿದೆ. ನಾವು ದೇಹದ ಕಡೆಗೆ ತೋರಿಸ್ತೀವಿ ಅಷ್ಟೇ. ಆದರೆ ನಿಜವಾಗಿಯೂ ನಾನು ಎಂಬುದು ಕರೆಯೋದು ಯಾವುದು? ಅದು ಆತ್ಮ. ಆತ್ಮವೇ ನಿಜವಾದ ನಾನು. ಇದರಿಂದ ಅದನ್ನು ತಿಳಿದರೆ ನಮಗೆ ನಿಜವಾಗಿ ಸಮಾಧಾನ ಆಗುತ್ತೆ, ಇಲ್ಲ ಅಂದರೆ ಸಮಾಧಾನ ಆಗಲ್ಲ. ಅದರ ಪರಿಚಯ ಕೊನೆವರೆಗೂ ಆಗೋದೇ ಇಲ್ಲ. ಅದನ್ನು ಪರಿಚಯ ನಾವು ಮಾಡ್ಕೋಬೇಕು. ಹಂಗಾದ್ರೇ ನಮಗೆ ಈ ಪಾರಮಾರ್ಥ ಸಾಧಿಸಿದಂತೆ ಆಗುವುದು. ನಿಜವಾದ ನಾನುವಿನ ಸಾಕ್ಷಾತ್ ಪರಿಚಯ ಮಾಡಿಕೊಳ್ಬೇಕು. ಹಾಗೂ ಸ್ವಾನಂದದ ಅನುಭವವನ್ನು ನಾವು ಅನುಭವಿಸಬೇಕು. ಹೀಗೆ ಸಂತರ ಪ್ರಧಾನ ಉಪದೇಶವಾಗಿದೆ ಇದು. ಎಲ್ಲ ಸಂತರು ಹೇಳೋದೇನು ಅಂದರೆ, ನಿನ್ನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳಪ್ಪ, ಆತ್ಮವನ್ನು ಪರಿಚಯ ಮಾಡ್ಕೊಳಪ್ಪ. ಯಾವಾಗಲೂ ನಿನ್ನ ಜೊತೆಗೆ ಇರೋಂತಹ ಆ ಆತ್ಮವನ್ನು ನೀನು ಪರಿಚಯ ಮಾಡ್ಕೋ, ಆತ್ಮವನ್ನು ಸಾಕ್ಷಾತ್ಕಾರ ಮಾಡ್ಕೋ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಸರ್ವೋತ್ತಮ ಧ್ಯೇಯ ಏನಪ್ಪ? ಮನಸ್ಸಿನಿಂದ ನಿಶ್ಚಯ ಮಾಡ್ಕೋಬೇಕು. ಪರಮಾರ್ಥದ ಮೊದಲ ಮೆಟ್ಲು ಅದೇನೆ. ಏನು? ಆತ್ಮದ ಪರಿಚಯ. ನಿತ್ಯ ಜೀವನದಲ್ಲಿ ಸ್ವಲ್ಪವಾದರೂ ಸಮಯ ತೆಗೆದು ಶಾಂತವಾಗಿ ಕುಳಿತುಕೊಳ್ಬೇಕು. ನೋಡಿ, ಇದು ಬಹಳ ಮುಖ್ಯವಾದ್ದು. ನಾವು ಶಾಂತವಾಗಿ ಕುಳಿತುಕೊಳ್ಳೋದಕ್ಕೆ ಸಮಯವನ್ನೇ ನಾವು ಮೀಸಲಾಗಿಡಲ್ಲ. ಕುತ್ಕೊಂಬೋದಿಲ್ಲ, ನಮಗೆ ಕುತ್ಕೊಂಬಕ್ಕೆ ಆಗಲ್ಲ. ನಾವು ಶಾಂತವಾಗಿ ಕುಳಿತುಕೊಳ್ಳೋದಕ್ಕೆ ತುಂಬ ಕಷ್ಟ. ಇದಕ್ಕೆ ಒಂದು ಉದಾಹರಣೆ ಇದೆ. ಬ್ರಹ್ಮಚೈತನ್ಯರು ಅವರ ಮಠದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರದ್ದು ಕರೆದು ಅವರಿಗೆಲ್ಲ ನಾಮವನ್ನು ಕೊಟ್ಟರಂತೆ. ರಾಮನಾಮ ನೀವು ಒಂದು ಅರ್ಧ ಗಂಟೆ ಕೂತ್ಕೊಂಡು ರಾಮನಾಮ ಜಪಿಸ್ರಿ ಅಂತ. ಅವರಿಗೆ 5 ನಿಮಿಷ ಕುತ್ಕೊಂಬಕ್ಕಾಗಲಿಲ್ವಂತೆ. ಕೆಲಸ ಅದಕ್ಕೆ ಅವ್ರು ಹೇಳಿದ್ರು, ಸ್ವಾಮಿ ಏನಾರು ಕೆಲಸ ಕೊಡಲಿ, ಗುಡ್ಡ ಕಡಿದ್ರು ಕಡಿತೀವಿ, ನಮಗೆ ಸುಮ್ಮನೆ ಕೂತ್ಕೊಂಬಕ್ಕಾಗಲ್ಲ ಅಂತ. ಅದು ತುಂಬ ಕಷ್ಟ. ಸುಮ್ಮನೆ ಕೂತ್ಕೊಂಬೋದಂದ್ರೆ ಒಂದು ಶಿಕ್ಷೆ. ನೀವು ಏನಾರು ಶಿಕ್ಷೆ ಕೊಡ್ರಿ, ಅದನ್ನ ಅನುಭವಿಸ್ತೀವಿ. ನಮಗೆ ನೀವು ಸುಮ್ಮನೆ ಕೂತ್ಕೊಂಡು ರಾಮನಾಮ ಜಪಿಸ್ರಿ ಅಂದರೆ ನಮ್ಮ ಕೈ ಖಂಡಿತ ಆಗಲ್ಲ ಅಂದ್ರಂತೆ. ಹೇಗೆ? ಸುಮ್ಮನೆ ಶಾಂತವಾಗಿ ಕುಳಿತುಕೊಂಬೋದು ಮೊದಲು. ಶಾಂತವಾಗಿ ಕುಳಿತುಕೊಂಡ ಮೇಲೆ ಆಮೇಲೆ ಮನಸ್ಸು ಏನು ಮಾಡುತ್ತೆ ಎಂಬುದು ನೋಡಬೇಕು. ಮನಸ್ಸನ್ನು ನಿಲ್ಲಿಸ್ಬೇಕು. ಸ್ವಲ್ಪ ಹೊತ್ತು ನೀನು ಸುಮ್ಗಿರು, ಏನೂ ಹೇಳಬೇಡ ಅಂತ. ಅದಾದಮೇಲೆ ನೀವು ನಾಮವನ್ನು ಜಪಿಸ್ಬೇಕು. ರಾಮ ಅನ್ಬೇಕು. ಆ ರಾಮನಾಮವನ್ನು ಜಪಿಸ್ಬೇಕು. ಯಾವ ನಾಮ ಆದರೂ ಸರಿಯೇ, ಯಾವ ದೇವರ ಹೆಸರು ಎಲ್ಲದೂ ಒಂದೇ. ಆ ನಾಮವನ್ನು ಜಪಿಸ್ಬೇಕು. ಆ ನಾಮವನ್ನು ಜಪಿಸೋದ್ರಲ್ಲಿ ಬಹಳ ಶಾಂತಿ ಸಿಗುತ್ತೆ. ಆ ಶಾಂತಿಯನ್ನು ನಾವು ಅನುಭವಿಸ್ಬೇಕು. ಅದನ್ನು ಹೆಚ್ಚು ಮಾಡ್ತಾ ಹೋಗಬೇಕು. ಹಾಗೆ ನಮಗೆ ಇದರಿಂದ ಭಗವಂತನ ದರ್ಶನ ಖಂಡಿತ ಆಗುತ್ತೆ ಅಂತ ಹೇಳ್ತಾರೆ. ಮಹಾರಾಜರ ಒಂದು ಮಾತಿದೆ, ನಿತ್ಯ ಶಬ್ದಗಳ ಪರಿಣಾಮ ನಮ್ಮ ಮನಸ್ವೃತ್ತಿಗಳ ಮೇಲೆ ಆಗುತ್ತೆ ಮತ್ತು ಅವುಗಳ ಭಾವ ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗುತ್ತೆ. ಅಂದರೆ ಭಗವಂತನ ಪ್ರೇಮ ಅವನ ನಾಮದಿಂದ ಏಕತಾನೇ ಆಗುವುದಿಲ್ಲ. ಭಗವಂತನ ನಾಮವನ್ನು ಜಪಿಸಿದರೆ ಅವನ ಮೇಲೆ ನಮಗೆ ದ್ವೇಷ ಬರುತ್ತಾ? ಖಂಡಿತ ಇಲ್ಲ. ಅವನ ಮೇಲೆ ಪ್ರೇಮ ಬರುತ್ತೆ. ಆ ಪ್ರೇಮವನ್ನು ನಾವು ಕಂಡುಕೊಳ್ಬೇಕು. ಭಗವಂತನನ್ನು ಪ್ರೇಮಿಸಬೇಕು. ಭಗವಂತನ ನಾಮದಿಂದ ಇದು ಖಂಡಿತ ಬರುತ್ತೆ ಅಂತ ಅವರು ಹೇಳ್ತಾರೆ.
ನಮಗೆ ನಾನು ಅಜ್ಞಾನಿ ಇರುತ್ತೇನೆ. ನೋಡಿ, 60-70 ವರ್ಷ ಜೀವನ ಕಳೆದ್ರು ನಮಗೆ ನಮ್ಮ ಬಗ್ಗೆ ಬಹಳ ಕಡಿಮೆ ಜ್ಞಾನ ಇರುತ್ತೆ. ಈಗ ನಮಗೆ ಅನೇಕ ಸಾಧಾರಣ ಕ್ರಿಯೆಗಳಿಗೆ ನಮಗೆ ಉತ್ತರ ಗೊತ್ತಿಲ್ಲ. ನಮಗೆ ನಮ್ಮ ಬಗ್ಗೆ ಬಹಳ ಕಡಿಮೆ ಜ್ಞಾನ ಇರುತ್ತೆ. ಉದಾಹರಣೆ, ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೆ, ಹೃದಯ ಹೇಗೆ ಬಡಿದುಕೊಳ್ಳುತ್ತೆ, ಅನ್ನ ಹೇಗೆ ಪಚನವಾಗುತ್ತೆ, ಸಾಧಾರಣ ಹೇಗೆ ಪ್ರಾಣಧಾರಣೆ ಹೇಗೆ ಆಗುತ್ತೆ, ಹೊಟ್ಟೆಯಲ್ಲಿ ಗರ್ಭ ಹೇಗೆ ಬೆಳೆಯುತ್ತೆ, ಇಂತಹ ಸಾಧಾರಣವಾಗಿ ಕಾಣಿಸುವ ನಿತ್ಯ ಕ್ರಿಯೆಗಳ ಬಗ್ಗೆ ಕೂಡ ನಮಗೆ ಕಡಿಮೆ ಜ್ಞಾನವಿರುತ್ತೆ. ಅದೇ ರೀತಿ ನಮಗೆ ನಿದ್ರೆ ಹೇಗೆ ಬರುತ್ತೆ, ಸೊಪ್ಪುಗಳು ಹೇಗೆ ಬೀಳ್ತವೆ, ಗಾಢ ನಿದ್ರೆಯಲ್ಲಿ ನಾವು ಎಲ್ಲಿರ್ತೀವಿ, ಗಾಢ ನಿದ್ರೆಯಲ್ಲಿ ನಾವು ಪೂರಾ ಎಚ್ಚರ ಇರಲ್ಲ. ಹಾಗಾದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ. ಚಿಂತೆ ಹೇಗೆ ಶುರುವಾಗುತ್ತೆ, ನೆನಪುಗಳು ಎಲ್ಲಿಂದ ಬರ್ತವೆ, ಸರಿಯಾದ ಕಾಲಕ್ಕೆ ನೆನಪುಗಳು ಮೇಲಕ್ಕೆ ಬರ್ತವಲ್ಲ, ಎಲ್ಲಿಂದ ಬರ್ತವೆ, ಯೋಗ್ಯ ಸಮಯದಲ್ಲಿ ಹೇಗೆ ಮೇಲೆ ಬರ್ತವೆ, ವಿಕಾರಗಳು ನಮ್ಮನ್ನು ಏಕೆ ಕಾಡ್ತವೆ, ಮುಂತಾದ ವಿಷಯಗಳಲ್ಲಿ ನಮಗೆ ಜ್ಞಾನವಿಲ್ಲ. ಇದಲ್ಲದೆ ಅದೇ ತಂದೆ ತಾಯಿಗಳ ಹೊಟ್ಟೆಯಿಂದ ಹುಡುಗ ಅಥವಾ ಹುಡುಗಿ ಹೇಗೆ ಬರ್ತಾರೆ, ಬೇಡವಾದ ದುಃಖಗಳು ನಮ್ಮ ಪಾಲಿಗೆ ಯಾಕೆ ಬರ್ತವೆ, ಅನೇಕ ಪ್ರಕಾರದ ಒಳ್ಳೆಯ ಹಾಗೂ ಕೆಟ್ಟ ವಾಸನೆಗಳು ನಮ್ಮನ್ನು ಏಕೆ ಪೀಡಿಸುತ್ತವೆ, ಇಂಥ ಸಾವಿರಾರು ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರವಿಲ್ಲ. ನಾವು ಯಾವಾಗ ಸಾಯ್ತೀವಿ ಖಂಡಿತ ಗೊತ್ತಿಲ್ಲ. ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ ಅದು ಪೂರ ಗೊತ್ತಿಲ್ಲ. ಮುಂತಾದ ನಮಗೆ ಸಂಬಂಧಿಸಿದ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಲು ಶಕ್ಯವಾಗಲ್ಲ. ಅದು ಗೊತ್ತಿಲ್ಲ ನಮಗೆ, ಆದ್ದರಿಂದ ನಾವೇನು ಹೇಳೋಕ್ಕಾಗಲ್ಲ. ಇದಕ್ಕೆ ಒಂದು ಹಾಡು ನೆನಪಾಯ್ತು. ನೀನು ತವಲ್ಲಿಂದ ಬಂದಿ ಬರುವಾಗ ಸಂಗಡಿದಾರೆ ಎಷ್ಟೋ ಮಂದಿ ಅಂತ. ಎಲ್ಲಿಂದ ಬಂದೆಪ್ಪ? ಅದೇ ತಾನೇ ಹುಟ್ಟಿದ ಮಗುವನ್ನು ನಾವು ಕೇಳಿದ್ರೆ ಎಲ್ಲಿಂದ ಬಂದೆಪ್ಪ, ಈ ಗರ್ಭಕ್ಕೆ ಹೆಂಗೆ ಬಂದೆ ಗೊತ್ತಿಲ್ಲ. ಆಮೇಲೆ ಕೊನೆಗೆ ಎಲ್ಲಿಗೆ ಹೋಗ್ತಿ, ಅವ್ನು ಸಹಾಯ ಮುಂದೆ ಕೇಳ್ರಿ ಎಲ್ಲಿಗೆ ಹೋಗ್ತಾ ಇದೆಯಪ್ಪ ಗೊತ್ತಿಲ್ಲ. ಮತ್ತು ಹೋಗ್ತಾ ಇದೆಯಲ್ಲ, ಹೋಗ್ತೀನಿ ಎಲ್ಲಿಂತ ಗೊತ್ತಿಲ್ಲ. ಅದರಿಂದ ನಮಗೇನು ಗೊತ್ತಿಲ್ಲ. ಮಧ್ಯದಲ್ಲಿ ಅಷ್ಟೇ ಈ ಒಂದು ಪ್ರಪಂಚ ಇದು ಅಷ್ಟೇ ಗೊತ್ತು ಹೊರತು ನಮಗೆ ಹಿಂದಿಂದ ಎಲ್ಲಿಂದ ಬಂದ್ವಿ, ಆಮೇಲೆ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ. ಹೋಗ್ಲಿ, ಬರ್ಬೇಕಾದ್ರೆ ನೀನು ಒಬ್ಬನೇ ಬಂದ್ಯಾ, ನಿನ್ನ ಜೊತೆಗೆ ಯಾರು ಇರಲಿಲ್ವಾ? ಅದೂ ಇಲ್ಲ. ಬರುವಾಗ ಎಷ್ಟು ಮಂದಿ, ಎಷ್ಟು ಜನ ಬಂದ್ರಿ ನೀವು ಬರ್ಬೇಕಾರೆ ಅದು ಗೊತ್ತಿಲ್ಲ. ಆಮೇಲೆ 80 ಕೋಟಿ ಜೀವರೊಳು ನಿಂತಿ ಪರಮೇಶ ದಾಸನ ಮರೆತು ನೀ ಕುಂತಿ. 80 ಕೋಟಿ ಅಂದ್ರೆ ಅಷ್ಟು ಜೀವರಾಶಿಗಳಲ್ಲಿ ನಾವು ಹುಟ್ಟು ಬಂದಿದ್ದೀವಿ, ಇನ್ನೂ ಬರ್ತಾನೆ ಇದ್ದೀವಿ. ನಮ್ಮ ಒಂದು ಪ್ರಯಾಣ ನಡೀತಲೇ ಇದೆ. ಆದರೆ ಇಷ್ಟು ಜನ್ಮಗಳನ್ನು ತಗೊಂಡು ಬಂದರೂ ಕೂಡ ಪರಮೇಶ್ವರನನ್ನು ನಾವು ಧ್ಯಾನಿಸಲಿಲ್ಲ. ಪರಮೇಶ್ವರನ್ನು ಮರೆತು ಬಿಟ್ವಿ. ಅದರಿಂದ ಸುಮ್ಮನೆ ಹುಟ್ಟಿದ್ದೆ, ಸತ್ತಿದ್ದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹು ದುಃಖಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಅಂತ ಶಂಕರಾಚಾರ್ಯ ಹೇಳಿದ್ದಾರೆ. ಸುಮ್ಮನೆ ಹುಟ್ಟಿದ್ದೆ, ಸತ್ತಿದ್ದೆ, ಏನು ಪ್ರಯೋಜನ ಇಲ್ಲ. ಅಂದರೆ ನಾವು ಭಗವಂತನನ್ನು ಪ್ರಾರ್ಥಿಸಲಿಲ್ಲ, ಭಗವಂತನನ್ನು ಕಾಣಲಿಲ್ಲ, ಈ ಯಾವುದೇ ಪರಮಾರ್ಥವನ್ನು ಮಾಡದಲೆ ಸುಮ್ಮನೆ ನಾವು ಈ ಜನ್ಮಗಳನ್ನು ಕಳೆಯೋದ್ರಿಂದ ಏನು ಪ್ರಯೋಜನವಿಲ್ಲ. ಅದಕ್ಕೆ ಭಜ ಗೋವಿಂದಂ ಗೋವಿಂದ ಅನ್ನಪ್ಪ, ಹೋಗ್ಲಿ ನೀನು ಉದ್ಧಾರಕ್ಕೆ ಹೋಗ್ತೀಯ ಗೋವಿಂದನು ಅಂತ ಹೇಳಿ ಶಂಕರಾಚಾರ್ಯರು ಹೇಳಿದ್ದಾರೆ. ಈಗ ಅನೇಕ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರವಿಲ್ಲ, ಅದನ್ನು ಉತ್ತರಿಸೋಕ್ಕೂ ಸಾಧ್ಯವಿಲ್ಲ. ತಾತ್ಪರ್ಯವೇನೆಂದರೆ ನಾನು ಇಷ್ಟು ಅಜ್ಞಾನ ರಹಸ್ಯವಾಗಿರುತ್ತೆ. ನಾನು ಎಂಬುದು ಇಷ್ಟು ರಹಸ್ಯ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಯಾಕೆ ಹಂಗಿದೆ ಅಂತ ಗೊತ್ತಿಲ್ಲ, ಯಾವುದಕ್ಕೂ ಉತ್ತರ ಇಲ್ಲ ನಮ್ಮಲ್ಲಿ. ನಾನೆಲ್ಲ ಭಾಳ ದೊಡ್ಡ ಬುದ್ಧಿವಂತ, ಬುದ್ಧಿವಂತಿಂಗೆ ಇವು ಪ್ರಶ್ನೆ ಹಾಕ್ರಿ ಯಾವಕ್ಕೂ ಉತ್ತರ ಕೊಡೋಕ್ಕಾಗಲ್ಲ. ಬುದ್ಧಿವಂತ ಅಂದರೆ ಎಲ್ಲದಕ್ಕೂ ಉತ್ತರಿಸ್ಬೇಕಲ್ಲ. ನಾನು ಅಜ್ಞಾತವಾಗಿದ್ದು ಜಗತ್ತಿನ ರಹಸ್ಯ ತಿಳಿಯಲು ಪ್ರಯತ್ನಿಸಿದರೆ ಅದು ಸಂಪೂರ್ಣ ತಿಳಿಯಲು ಸಾಧ್ಯವಿಲ್ಲ. ನಾನು ಎಂಬುದೇ ಅಜ್ಞಾತವಾಗಿದೆ. ನಾನನ್ನೇ ನಾವು ತಿಳಿದಿಲ್ಲ. ನಮ್ಮಲ್ಲೇ ಇರ್ತಕ್ಕಂಥ, ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಆ
ಆತ್ಮವನ್ನೇ ನಾವು ತಿಳಿದಿಲ್ಲ. ಆದರೆ ಬೇರೆ ನಾನೆಲ್ಲ ಪ್ರಪಂಚವನ್ನೇ ತಿಳಿತೀನಿ ಅಂತ ಹೋದರೆ ಖಂಡಿತ ಸಾಧ್ಯ ಇಲ್ಲ. ನಾನು ಎಂಬುದರ ಜ್ಞಾನ ಮೊದಲು ಮಾಡ್ಕೋಬೇಕು. ಅದಾಗ್ಬಿಟ್ರೆ ಜಗತ್ತಿನ ಯಾವ ರಹಸ್ಯವೂ ಉಳಿಯುವುದೇ ಇಲ್ಲ. ಆ ನಾನು ಬಂದು ಕಂಡ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿರುವ ಎಲ್ಲ ರಹಸ್ಯವನ್ನು ನಾವೇ ಹೇಳ್ಬೋದು. ಯಾಕೆ, ಏನು, ಎಲ್ಲಿಂದ ಬಂದು ಎಲ್ಲದಕ್ಕೂ ಉತ್ತರ ಕೊಡ್ಬೋದು. ಆದ್ರಿಂದ ಜಗತ್ತಿನ ರಹಸ್ಯ ತಿಳಿದುಕೊಳ್ಳಲು ಬೆನ್ನು ಹತ್ತುವುದರ ಬದಲು ಅಂತರ್ಯಾಮಿಯಾದ ನಾನುವಿನ ರಹಸ್ಯ ತಿಳಿಯುವುದರ ಪ್ರಯತ್ನ ಮಾಡಬೇಕು. ನಾನೇನು ಎಂಬುದನ್ನು ತಿಳಿಯೋದಕ್ಕೆ ಪ್ರಯತ್ನ ಪಟ್ಟರೆ, ಅದು ತಿಳಿದ್ರೆ, ಆತ್ಮಜ್ಞಾನವಾದರೆ ಆಮೇಲೆ ಜಗತ್ತಿನ ಎಲ್ಲ ರಹಸ್ಯಗಳಿಗೂ ಉತ್ತರ ಕೊಟ್ಕೊಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಆತ್ಮಜ್ಞಾನ ಆದರೆ ನಾವು ಯಾವುದಕ್ಕಾದ್ರೂ ಉತ್ತರ ಕೊಡ್ಬೋದು. ಅದಾಗದೇ ಇದ್ರೆ ಯಾವುದಕ್ಕೂ ಉತ್ತರ ಕೊಡೋಕ್ಕಾಗಲ್ಲ. ಆದ್ದರಿಂದ ಆತ್ಮಜ್ಞಾನ ಆದರೆ ನಿಜವಾದ ಪರಮಾರ್ಥ ಸಾಧಿಸಿದಂತೆ ಅಂತ ಹೇಳಿ ಮಹಾರಾಜರು ಒಂದು ಮಾತಿಲ್ಲಿ ಹಾಕಿದ್ದಾರೆ. ಹೆಣ್ಮಗಳಿಗೆ ಮಗು ಹುಟ್ಟಿದ್ರೆ ಅವಳು ಸ್ವಾಭಾವಿಕವಾಗಿ ಅದನ್ನು ಪ್ರೇಮ ಮಾಡ್ತಾಳೆ. ಮಗು ಹುಟ್ಟಿದ ತಕ್ಷಣ ಮಗುವನ್ನು ಪ್ರೀತಿಸ್ತಾಳೆ. ಅದರಂತೆ ಬಾಯಲ್ಲಿ ನಾಮ ತೊಡಗಿದರೆ ಸತ್ಕರ್ಮಗಳು ತಾವಾಗಿಯೇ ಆಗ್ತವೆ. ಮೊದಲು ಭಗವಂತನ ನಾಮ ಬಾಯಾಗಿ ಬರಬೇಕು. ಬಂದರೆ ಒಳ್ಳೆಯ ಕೆಲಸಗಳು ಏನಿವೆ ಅವೆಲ್ಲ ಆಗ್ತಾ ಇರ್ತವೆ. ಒಳ್ಳೆಯ ಕೆಲಸಗಳು ತಾನಾಗಿ ಆಗ್ತವೆ. ಅದಕ್ಕೆ ನಾಮವನ್ನು ನಾವು ಬಿಡಬಾರ್ದು, ನಾಮವನ್ನು ಜಪಿಸಬೇಕು. ನಾನು ಅತ್ಯಂತ ತೊಡಕಿನವನಿರುತ್ತೇನೆ ಅಂತ ಹೇಳಿ ನೆಕ್ಸ್ಟು ನೋಡಿ, ದೇಹ ಮನಸ್ಸು ಆತ್ಮ ಸೇರಿ ನಮ್ಮ ಸಂಪೂರ್ಣ ನಾನು ಆಗ್ತೇನೆ. ನಮ್ಮ ನಾನು ಎಂಬ ಒಂದು ಹೇಳ್ತೀವಲ್ಲ, ಇಲ್ಲಿ ದೇಹ ಮನಸ್ಸು ಆತ್ಮ ಎಲ್ಲ ಸೇರಿದೆ. ಈ ದೇಹ ಮನಸ್ಸು ಚರ್ಮ ರಕ್ತ ಅಸ್ಥಿ ನಾಡಿ ಕೇಶ ಗ್ರಂಥಿ ಮೆದುಳು ಹಾಗೂ ಪ್ರಾಣ ಮುಂತಾದವುಗಳು ಸೇರಿ ದೇಹವಾಗುತ್ತೆ. ಇವೆಲ್ಲ ಸೇರಿದರೆ ದೇಹ ಅಂತೀವಿ. ಪ್ರಾಣ ಮುಂತಾದವುಗಳು ಸೇರಿ ದೇಹವಾಗುತ್ತೆ. ಸ್ಮೃತಿ ಲಕ್ಷ್ಯ ಭಾವನೆ ಕಲ್ಪನೆ ವಾಸನೆ ಸಂಕಲ್ಪ ವಿಕಲ್ಪ ವಿಚಾರ ಅಹಂಕಾರ ಹಾಗೂ ಭಾಷೆ ಮುಂತಾದವುಗಳು ಸೇರಿ ನಮ್ಮ ಮನಸ್ಸಾಗುತ್ತೆ. ಮನಸ್ಸಿನಲ್ಲಿ ಸಂಕಲ್ಪ ಮಾಡಕ್ಕೆ ಬರ್ಬೋದು, ವಿಕಲ್ಪ ಇರುತ್ತೆ, ಸ್ಮೃತಿ ಇರುತ್ತೆ, ಅಹಂಕಾರ ಇರುತ್ತೆ, ಭಾಷೆ ಇವೆಲ್ಲ ಸೇರಿ ಮನಸ್ಸಾಗುತ್ತೆ. ದೇಹ ಅನೇಕ ಅಂಗಾಂಗಗಳು ಸೇರಿ ದೇಹ. ದೇಹ ಮತ್ತು ಮನಸ್ಸು ಇವೆರಡು ಜೀವಂತವಾಗಿದ್ದರೂ ಅವುಗಳಲ್ಲಿ ದೇಹ ಮಾತ್ರ ಕಾಣಿಸುತ್ತೆ, ಮನಸ್ಸು ಕಾಣಿಸುವುದಿಲ್ಲ. ಅದರಿಂದ ಇಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ ಎರಡೂ ಇವೆ. ಸ್ಥೂಲ ದೇಹ, ಆಮೇಲೆ ಸೂಕ್ಷ್ಮ ಮನಸ್ಸು, ಇವುಗಳು. ನಮ್ಮ ಮನಸ್ಸು ಎಂದರೆ ಸಂಸ್ಕಾರಗಳು, ಸ್ಮರಣೆ, ಇವುಗಳ ದೊಡ್ಡ ಬಂಡವಾಳ ಆಗುತ್ತೆ. ಅದರಲ್ಲಿ ಅನೇಕ ವಾಸನೆಗಳು ತೃಪ್ತಿಯಾಗಿ ತಡಪಡಿಸಿರ್ತವೆ. ಕಾಮಕ್ರೋಧಗಳಿರ್ತವೆ. ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯ ಅಂತ ಅರಿಷಡ್ ವರ್ಗಗಳು, ಅವುಗಳು ಮನಸ್ಸಿನಲ್ಲೇ ಇರ್ತವೆ. ಅವು ವಿಚಾರಕ್ಕೆ ಗೊಂದಲ ಎಬ್ಬಿಸ್ತವೆ. ಅನೇಕ ಕಲ್ಪನೆಗಳು ವಿಚಿತ್ರ ಆಟವನ್ನು ಆಡ್ತಾ ಇರ್ತವೆ. ಹಾಗೂ ಎಷ್ಟೋ ಮನಸ್ಸಿನಲ್ಲಿ ಎಷ್ಟೋ ಭಾವನೆಗಳು ಉದಯಾಸ್ತ ಹೋಗ್ತವೆ, ಮನಸ್ಸಿನಲ್ಲಿ ಹುಟ್ಟುತ್ತವೆ, ಆಮೇಲೆ ನಿಲ್ತವೆ. ಅನೇಕ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಟಿ ಅಡಗ್ತಾ ಇರ್ತವೆ. ಇದೇ ಮನಸ್ಸಿನಲ್ಲಿ ಸ್ವಪ್ನದ ವಿಚಿತ್ರ ಸೃಷ್ಟಿಯೂ ಇರುತ್ತೆ. ಕನಸು ಬೀಳುತ್ತಾರೆ, ಕನಸು ನಾನಾ ರೀತಿಯಲ್ಲಿ ಬೀಳುತ್ತೆ. ಆ ಕನಸಿನ ಸೃಷ್ಟಿ ಮನಸ್ಸಿನಲ್ಲೇ ಆಗೋದು. ಹೀಗೆ ಅನೇಕ ಪ್ರಕಾರದ ಜ್ಞಾನ ಮನೆ ಮಾಡಿಕೊಂಡಿರುತ್ತೆ. ಇಲ್ಲಿ ಆಶ್ಚರ್ಯವೆಂದರೆ ಗಾಢ ನಿದ್ರೆಯು ಹತ್ತಿತೆಂದರೆ ಮನಸ್ಸು ಎಲ್ಲಿಯೋ ಅಂತರ್ಧಾನವಾಗುತ್ತೆ. ಗಾಢ ನಿದ್ರೆ ಆವಾಗ ಹಿಡಿದು ಅಲ್ಲಾಡ್ಸಿದ್ರು ಎಚ್ಚರ ಆಗಲ್ಲ, ಅಂಥ ಗಾಢ ನಿದ್ರೆ. ಗಾಢ ನಿದ್ರೆಯಲ್ಲಿ ಮನಸ್ಸು ಇಲ್ಲ. ಆಮೇಲೆ ದೇಹವನ್ನು ತುಂಡು ಮಾಡಿದ್ರು ಕೇಳೋದಿಲ್ಲ. ಹಾಗೆ ಸಿಕ್ಕಾಪಟ್ಟೆ ನಿದ್ದೆ, ತಳ್ಳಿದ್ರು ಎಚ್ಚರ ಆಗಲ್ಲ. ಅಂಥ ಒಂದು ಗಾಢ ನಿದ್ರೆ. ಅದರಲ್ಲಿ ಮನಸ್ಸು ಎಂಬುದು ಇಲ್ಲ, ಬುದ್ಧಿ ಎಂಬುದು ಇಲ್ಲ, ಇನ್ಯಾವೂ ಇರೋದೇ ಇಲ್ಲ. ಅಂಥ ಒಂದು ಗಾಢ ನಿದ್ರೆ. ಅಲ್ಲಿ ಮನಸ್ಸು ಎಂಬುದು ಇಷ್ಟೆಲ್ಲ ಇರ್ತಕ್ಕಂಥ ಮನಸ್ಸು ಎಲ್ಲಿ ಹೋಯ್ತಪ್ಪ ಗೊತ್ತಿಲ್ಲ. ಮನಸ್ಸು ಸ್ವಪ್ನದ ವಿಚಿತ್ರ ಸೃಷ್ಟಿಯೂ ಇರುತ್ತೆ, ಅದು ಇಲ್ಲ. ಆಶ್ಚರ್ಯ ಗಾಢದ ನಿದ್ರೆಯಲ್ಲಿ ಯಾವೂ ಇಲ್ಲ, ಎಲ್ಲ ಅಂತರ್ಧಾನವಾಗಿ. ಎಚ್ಚರವಾಯಿತು ತಕ್ಷಣವೇ ಮೊದಲಂತೆ
ಮನಸ್ಸು ಪ್ರಕಟವಾಗುತ್ತೆ. ಅದರಿಂದ ಮನಸ್ಸು ಎಷ್ಟು ಆಳವಾಗಿದೆ ಎಂಬುದು ಲೆಕ್ಕಕ್ಕಾಗಲ್ಲ. ಆವರಣವಿರುವ ಒಂದು ಗಡಿಯಾರ, ಅದನ್ನು ತಗೊಂಡು ನೋಡ್ರಿ, ಎಷ್ಟು ಸಾಧಾರಣವಾಗಿರುತ್ತೆ ಗಡಿಯಾರ, ಎಷ್ಟು ಚೆನ್ನಾಗಿದೆ. ಆದರೆ ಒಳಗಡೆ ತೆಗೆದು ನೋಡ್ರಿ, ಅದರಲ್ಲಿ ಬಹಳಷ್ಟು ಚಕ್ರಗಳು, ಆಮೇಲೆ ಅನೇಕ ಭಾಗಗಳು, ಅವುಗಳು ನಡೆಯತಕ್ಕಂಥ ವ್ಯವಸ್ಥೆ ನೋಡಿದ್ರೆ ನಾವು ತಬ್ಬಿಬ್ಬಾಗಿ ಹೋಗ್ತೇವೆ. ಒಳಗಡೆ ಎಷ್ಟು ಕ್ಲಿಷ್ಟತೆ ಇದೆ, ಹಾಗೆ ನಮ್ಮ ಮನಸ್ಸು ಕೂಡ ಬಹಳ ಕ್ಲಿಷ್ಟವಾದ್ದು. ಅದನ್ನು ನಾವು ತಿಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಮೇಲ್ನೋಟಕ್ಕೆ ಮನಸ್ಸು ನಮ್ಮ ಇದೆ ಅಂತ ಗೊತ್ತಾಗುತ್ತೆ, ಆದರೆ ಆ ಮನಸ್ಸು ಎಷ್ಟು ಕ್ಲಿಷ್ಟವಾಗಿದೆ, ಅದರಲ್ಲಿ ಎಷ್ಟು ಅಡಕವಾಗಿದೆ ಎಂಬುದನ್ನು ನಮಗೆ ತಿಳಿಯೋದಕ್ಕೆ ಸಾಧ್ಯನೇ ಆಗಲ್ಲ. ಆತ್ಮದರ್ಶವಾಗುತ್ತೆ, ಅವನಿಗೆ ಪರಮಾತ್ಮ ಸಾಧಿಸುವುದು. ಭಗವಂತನ ಸ್ಮರಣೆಯಲ್ಲಿ ಮಹಾರಾಜರು ಹೇಳ್ತಾರೆ, ಭಗವಂತನ ಸ್ಮರಣೆಯಲ್ಲಿ ಅಭಿಮಾನದ ಮರಣವಿರುತ್ತದೆ. ಅಂದರೆ ನಮ್ಮ ಭಗವಂತನ ಸ್ಮರಣೆ ಮಾಡಿದರೆ ನಮ್ಮ ಅಹಂಕಾರ, ಅಭಿಮಾನ ಅಂದರೆ ನಮ್ಮ ಅಹಂಕಾರ ಅಳಿದೋಗುತ್ತೆ. ಅಹಂಕಾರ ಅಳಿದ್ರೇ ಪರಮಾತ್ಮನ ದರ್ಶನವಾಗೋದು. ನಾವು ಅದಕ್ಕಾಗಿ ನಾವೇನು ಮಾಡಬೇಕಾಗಿಲ್ಲ, ನಾವು ನಾಮವನ್ನು ಜಪಿಸ್ಬೇಕು. ನಾಮವನ್ನು ಜಪಿಸಿದರೆ ಅದಷ್ಟೇ ನಮ್ಮ ಅಹಂಕಾರ ಅಳಿದು ಹೋಗುತ್ತೆ. ಆವಾಗ ಭಗವಂತ ನಮಗೆ ದೊರಕ್ತಾನೆ. ನಾನು ಎಂಬುದು ಅದೃಶ್ಯವಾಗಿರುತ್ತದೆ, ನಮಗೆ ಕಾಣಲ್ಲ. ನಾನು ಎಂಬುದು ಏನಪ್ಪ ಅಂದರೆ ಆತ್ಮ ಅಂತ. ಆತ್ಮ ಅದೃಶ್ಯವಾಗಿರುತ್ತೆ, ನಿಜ. ಅದು ಕಣ್ಣಿಗೆ ಕಾಣಲ್ಲ, ಅದು ದೃಶ್ಯವಲ್ಲ. ನಮ್ಮ ನಾನುವುದರ ಮೇಲೆ ನಮಗೆ ನಿಜವಾಗಿ ಪ್ರೇಮ ಇರುವುದರಿಂದ ಅದು ನಮಗೆ ಮನಃಪೂರ್ವಕ ಹಿಡಿಸುತ್ತೆ. ನಮಗೆ ನಮ್ಮ ಆತ್ಮದ ಮೇಲೆ ಬಹಳ ವಿಶ್ವಾಸ, ಪ್ರೇಮ ಇದೆ, ಅದರಿಂದ ಅದು ಮನಃಪೂರ್ವಕವಾಗಿ ನಮಗೆ ಅದು ಬೇಕಾಗುತ್ತೆ. ನಾನು ದೇಹದಲ್ಲಿರ್ತೇನೋ ನಿಜ, ಆದರೆ ಅದಕ್ಕೆ ಬಣ್ಣ, ರೂಪ, ವಾಸನೆ, ರುಚಿ, ಆಕಾರ, ತೂಕ ಮುಂತಾದ ದೃಶ್ಯದ ಗುಣಗಳು ಅಂಟುವುದಿಲ್ಲ. ನಮ್ಮ ಆತ್ಮಕ್ಕೆ ಬಣ್ಣ ಇಲ್ಲ, ರೂಪ ಇಲ್ಲ, ವಾಸನೆ ಇಲ್ಲ, ರುಚಿ ಇಲ್ಲ, ಆಕಾರ ಇಲ್ಲ, ಯಾವುದೂ ಇಲ್ಲ. ಅದು ಹಾಗೆ ನಿರಾಕಾರವಾಗಿರುತ್ತೆ. ಅದಕ್ಕೆ ದೃಶ್ಯದ ಗುಣಗಳು ಇಲ್ಲ. ನಮ್ಮ ವಿಚಾರ, ಭಾವನೆ, ವಾಸನೆ, ಕಲ್ಪನೆ, ಸ್ವಪ್ನ, ಮನೋರಾಜ್ಯ, ಚಿಂತೆ, ಸಂಶಯ, ನಿರಾಸೆ, ವಿಫಲತೆ, ದ್ವೇಷ, ಮತ್ಸರ್ಯ, ದುಷ್ಟಹಿತು, ಆಕಾಂಕ್ಷೆ ಮುಂತಾದ ಮನೋಧರ್ಮಗಳೆಲ್ಲ ಅದೃಶ್ಯವಾಗಿರುತ್ತೆ. ಅದರಲ್ಲಿ ಈ ಮನಸ್ಸಿನ ಒಂದು ಗುಣಗಳು ಅಲ್ಲೂ ಇರಲ್ಲ. ದೇಹದ ಆಕೃತಿಯು ಕಾಣಿಸುತ್ತದೆ, ಆದರೆ ಆ ಕೃತಿಯ ಹಿಂದೆ ಇದ್ದುಕೊಂಡು ಅವುಗಳ ಪ್ರೇರಣೆ ಕೊಡುವ ಮನೋವ್ಯಾಪಾರ ಕಾಣಲ್ಲ. ನಮಗೆ ದೇಹ ಒಂದೇ ಕಾಣೋದು, ಅದರ ಒಳಗಡೆ ಏನೇನಿದೆ, ಏನೇನು ನಡೆಯುತ್ತೆ ಎಂಬುದು ನಮಗೆ ಖಂಡಿತ ಕಾಣಲ್ಲ. ಮನೋವ್ಯಾಪಾರವೇ ಕಾಣಲ್ಲ. ಮನಸ್ಸು ಏನು ಮಾಡ್ತಾ ಇದೆ ಎಂಬುದು ಕಾಣಲ್ಲ. ಒಂದು ವೇಳೆ ಕಾಣುವಂತಿದ್ರೆ ಈಗಿನ ಮನುಷ್ಯನ ಜೀವನ ಬೇರೆನೇ ಆಗ್ತಾ ಇತ್ತು ಅಂತ. ಮನಸ್ಸು ದೇಹವನ್ನು ಅತ್ಯಂತ ಸಮೀಪದಿಂದ ಅಂಟಿಕೊಂಡಿದೆ. ಆದ್ದರಿಂದ ಮನಸ್ಸಿನ ವಿಷಯದಲ್ಲಿ ಸ್ವಲ್ಪವಾದರೂ ಕಲ್ಪನೆ ಮಾಡಕ್ಕೆ ಬರುತ್ತೆ. ಆದರೆ ಆತ್ಮವು ಸ್ವಲ್ಪ ದೂರದಲ್ಲಿ ಇರುವುದರಿಂದ ಮನಸ್ಸಿನಂತೆ ನಾವು ಮಾಡೋಕ್ಕಾಗಲ್ಲ. ಅದು ನಮಗೆ ಆಗದೇ ಇಲ್ಲ. ಅದು ನಮ್ಮ ಪರಿಣಾಮ ನಮಗೆ ಅದರ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕಂಡುಬರುವುದೇ ಇಲ್ಲ. ಜೀವನವೆಂದರೆ ಅದೃಶ್ಯ ಮತ್ತು ದೃಶ್ಯ, ಅವ್ಯಕ್ತ ಹಾಗೂ ವ್ಯಕ್ತ, ಅಥವಾ ಸೂಕ್ಷ್ಮ ಹಾಗೂ ಸ್ಥೂಲ, ಇವುಗಳ ಆಟವಾಗಿರುತ್ತೆ. ನೋಡಿ, ನಮ್ಮ ದೇಹವನ್ನು ಬಿಟ್ಟರೆ ನಮಗೆ ಯಾವುದೂ ಕಾಣಲ್ಲ. ನಾವು ಅದಕ್ಕೋಸ್ಕರ ಈ ಏನೇನಿದೆ ಎಂಬುದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಅದಕ್ಕೆ ಶಂಕರಾಚಾರ್ಯರ ಪಂಚಕೋಶಗಳ ಒಂದು ಆಧಾರವನ್ನು ತೆಗೆದುಕೊಳ್ಳೋಣ. ಏನು ಪಂಚಕೋಶಗಳು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ 5 ಕೋಶಗಳನ್ನು ಶಂಕರಾಚಾರ್ಯರು ಹೇಳ್ತಾರೆ. ಈ 5 ಕೋಶಗಳಿಂದ ನಮ್ಮ ದೇಹ ಮತ್ತು ಚಟುವಟಿಕೆಗಳನ್ನು ನಾವು ವಿವರಿಸ್ಬೋದು. ಆ ಪರಮಾತ್ಮ ಅಮ್ಮನು ಎಲ್ಲಿದ್ದಾನೆ? ಪರಮಾತ್ಮ ಅಮ್ಮನು 5 ಕೋಶದ ಹಿಂದಿದ್ದಾನೆ, ಪಂಚಕೋಶಗಳಿಗಿಂತ ಹಿಂದಿದ್ದಾನೆ. ಪಂಚಕೋಶ ಗುಣತ್ರಯಾದಿ ಸಮಸ್ತ ಧರ್ಮ ವಿಲಕ್ಷಣಂ. ಪಂಚಕೋಶಗಳ ಗುಣಲಕ್ಷಣವನ್ನು ಬಿಟ್ಟು ಅವನು ಪ್ರತ್ಯೇಕವಾಗಿದ್ದಾನೆ. ಈ ಯಾವ ಪಂಚಕೋಶಗಳ ಗುಣಗಳು
ಅವನಿಗೆ ಅನ್ವಯಿಸಲ, ಅವನು ಪರಮಾತ್ಮ ಅಂತ ಹೇಳ್ತೀವಿ. ಪಂಚಕೋಶ ಗುಣತ್ರಯಾದಿ ಸಮಸ್ತ ಧರ್ಮ ವಿಲಕ್ಷಣಂ ಪ್ರಾತರೇವ ಹಿ ಮಾನಸೆ ಗುರುಪಾದುಕಾದ್ವಯಂ ಆಶ್ರಯ. ಆ ಭಜ್ನೆ ಹೇಳ್ತೀನಿ. ಆ ಒಳಗಡೆ ಇರ್ತಕ್ಕಂಥ ಪರಮಾತ್ಮ ಗುರುಸ್ವರೂಪವಾದ ಆ ಆತ್ಮ ಅದು ಪಂಚಕೋಶಗಳ ಗುಣಗಳಿಗೂ ಅದು ಹೊಂದಲ್ಲ, ಅದೇ ಬೇರೆ, ಅದರ ಗುಣವೇ ಬೇರೆ ಅಂತ ಹೇಳ್ತೀವಿ. ಈ ಪಂಚಕೋಶಗಳಲ್ಲಿ ಅನ್ನಮಯ ಕೋಶ ಅಂದರೆ ದೇಹ. ಈ ದೇಹ ಅನ್ನದಿಂದ ಬದುಕುತ್ತೆ, ಅನ್ನ ಹಾಕದೇ ಇದ್ರೆ ಬದುಕಲ್ಲ, ಇದು ನಾಶ ಹೊಂದುತ್ತೆ. ಈಗ ನೆಕ್ಸ್ಟು ಪ್ರಾಣಮಯ ಕೋಶ ಅಂದರೆ ನಾವು ತೆಗೆದುಕೊಳ್ತಂಥ ಉಸಿರು ಪ್ರಾಣ, ಅದೇ ಪ್ರಾಣ. ಅದು ನಮ್ಮ ಕಣ್ಣಿಗೆ ಗಾಳಿ ಕಾಣಲ್ಲ, ಆದರೂ ಗಾಳಿ ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಉಸಿರಾಡ್ತೀವಿ ನಾವು, ಮೂಗಿನ ಮುಂದೆ ನಾವು ಕೈ ಹಿಡ್ಕೊಂಡ್ರೆ ತಕ್ಷಣವೇ ನಮಗೆ ಗಾಳಿ ಬಿಡ್ತೀವಲ್ಲ, ಆವಾಗ ನಿಶ್ವಾಸ ಗಾಳಿ ನಮಗೆ ಗೊತ್ತಾಗುತ್ತೆ. ಆಮೇಲೆ ಮನಸ್ಸು ಕಣ್ಣಿಗೆ ಕಾಣಲ್ಲ, ಆದರೆ ಮನಸ್ಸಿನ ಚಟುವಟಿಕೆಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಅರಿಬಹುದೇ ಹೊರತು ನೋಡೋಕ್ಕಾಗಲ್ಲ. ಆಮೇಲೆ ಬುದ್ಧಿ, ಮನಸ್ಸಿಗೆ ಸಹಾಯಕವಾಗಿ ಬುದ್ಧಿ ಇರುತ್ತೆ, ಹಾಗೂ ಮನಸ್ಸಿಗೆ ಅದು ಯಾವುದು ಸರಿ ತಪ್ಪು ಎಂಬುದು ನಿಷ್ಕರ್ಷ ಮಾಡತಕ್ಕಂಥ ಒಂದು ಧರ್ಮ ಇರ್ತಕ್ಕಂಥದ್ದು ಬುದ್ಧಿಗೆ, ಅದು ಕೂಡ ಕಾಣಲ್ಲ. ಹಿಂದೆ ನಾವು ಜೀವಿ ಎಂಬ ಒಂದು ಆನಂದ ಇರುತ್ತೆ, ಅದು ಆನಂದಮಯ ಕೋಶ ಅಂತೀವಿ. ಇವುಗಳ ಹಿಂದೆ ಇರತಕ್ಕಂಥ ಆತ್ಮವನ್ನು ನಾವು ನೋಡಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಏನು ಹೇಳ್ತಾರೆ ಉಪನಿಷತ್ನಲ್ಲಿ ಅಂದರೆ, ಗುಹೆಯಲ್ಲಿ ಪರಮಾತ್ಮ ಇದ್ದಾನೆ. ತ್ವಂ ದರ್ಶನಂ ಗೂಢ ಮನು ಪ್ರವಿಷ್ಟಂ ಗುಹಾತೀತಂ ಗುಹ್ವರೇಶಂ ಪುರಾಣ ಆಧ್ಯಾತ್ಮ ಯೋಗಾದಿ ಗಮನೇನ ದೇವಂ ಮತ್ವಧೀರೋ ಹರ್ಷ ಶೋಕ ಜಹಾತಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಬುದ್ಧಿಗೆ ಗೋಚರವಾಗದೇ ಇರುವ, ಇಂದ್ರಿಯ ಅಗೋಚರವಾಗಿರ್ತಕ್ಕಂಥ ಸೂಕ್ಷ್ಮಗಳಿಗಿಂತ ಸೂಕ್ಷ್ಮವಾದ ನಮ್ಮ ಒಂದು ಆತ್ಮ, ಈ ಬುದ್ಧಿಯ ಗುಹೆಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ. ಬುದ್ಧಿಯ ಗುಹೆ ಅಂತಂದರೆ ಬುದ್ಧಿಯನ್ನು ತಡಾದ ಮೇಲೆ ಅಲ್ಲಿ ಪರಮಾತ್ಮ ಇದ್ದಾನೆ. ಆದರೆ ಅವನ ದರ್ಶನ ಆಗಬೇಕು ಅಂದರೆ ಅವನ ಒಂದು ಆಶೀರ್ವಾದ ಬೇಕು, ಅವನ ಸಂಕಲ್ಪ ಬೇಕು. ಅವನು ಎಂದು ನಮಗೆ ಕಾಣಿಸ್ಕೋಬೇಕು ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತೋ ಅಥವಾ ಅವನಿಗೆ ತಿಳಿಯುತ್ತೋ, ಆವಾಗ ನಮಗೆ ಅವನು ತನ್ನ ದರ್ಶನವನ್ನು ಕೊಡ್ತಾನೆ ಹೊರತು ಅಷ್ಟು ಸುಲಭವಾಗಿ ಸಾಧ್ಯವಿಲ್ಲ. ನಾವು ಮೊದಲು ನಮ್ಮ ಕರ್ತವ್ಯ ಏನು ಮಾಡಬೇಕು, ಆ ಬುದ್ಧಿಯ ಗುಹೆಯ ಮುಂದೆ ಕುತ್ಕೋಬೇಕು ಅಂತ ಹೇಳ್ತಾರೆ. ಬುದ್ಧಿಯ ಗುಹೆ ಮುಂದೆ ಕುತ್ಕೋಬೇಕು ಅಂತಂದರೆ ಮನಸ್ಸು, ನಾವು ಪ್ರಾಣಶಕ್ತಿ ಗಾಳಿಯನ್ನು ನಿಯಂತ್ರಿಸ್ಕೋಬೇಕು, ಆಮೇಲೆ ಮನಸ್ಸನ್ನು ನಿಯಂತ್ರಿಸ್ಕೋಬೇಕು, ಬುದ್ಧಿಯನ್ನು ನಿಯಂತ್ರಿಸ್ಕೋಬೇಕು. ಅಲ್ಲಿಂದ ನಾವು ಅಲ್ಲಿ ಸುಮ್ಮನೆ ಕೂತ್ಕೋಬೇಕು, ಯಾವುದೇ ಒಂದು ಚಟುವಟಿಕೆ ಇರ್ತಾರೆ. ಆದ್ದರಿಂದ ಮನಸ್ಸನ್ನು ನಿಯಂತ್ರಿಸೋದು ತುಂಬ ಕಷ್ಟ, ಮನಸ್ಸು ಮತ್ತು ಬುದ್ಧಿ. ಆದ್ದರಿಂದ ಮನಸ್ಸನ್ನು ನಿಯಂತ್ರಿಸಬೇಕಾದ್ರೆ ನಾವು ಸುಮ್ಮನೆ ಕೂತ್ಕೊಂಬೋದನ್ನು ಕಲಿಬೇಕು. ಅದಕ್ಕೋಸ್ಕರ ಅಪ್ಪ ಅವ್ರು ಏನು ಹೇಳ್ತಿದ್ರು, ನೀನು ಮನಸ್ಸಿಗೆ ಸಾಕ್ಷಿಯಾಗಿ ಕೂತ್ಕೊಳ್ಳಪ್ಪ ಮೊದಲು. ಅಂದರೆ ಮನಸ್ಸು ಏನು ಮಾಡುತ್ತೆ ಅಂತ ಕೂತ್ಕೋಬೇಕು ಮೊದಲು. ದೇಹ ಸುಮ್ಗಿರ್ಬೇಕು, ಆಮೇಲೆ ಮನಸ್ಸನ್ನು ನೋಡಬೇಕು. ಮನಸ್ಸನ್ನು ನೋಡಿದಾಗ ಅದೇನು ಚಟುವಟಿಕೆ ನಡೆಸುತ್ತೆ, ಆಮೇಲೆ ಆ ಮನಸ್ಸನ್ನು ಕೂಡ ನಿಲ್ಲಿಸಬೇಕು, ಚಟುವಟಿಕೆಯನ್ನು ನಿಲ್ಲಿಸಬೇಕು. ಆದರೆ ಆ ಮನಸ್ಸು ಎಂಥದಪ್ಪ, ಅದು ಚಲಿಸ್ತಕ್ಕಂಥ ಸ್ವಭಾವ ಉಳ್ಳದ್ದು. ಅದರಿಂದ ಅದನ್ನು ಸುಮ್ಮನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇರೆ ಏನಾದರೂ ಚಿಂತೆಯನ್ನು ಕೊಡಬೇಕು. ಅದಕ್ಕೆ ಭಗವಂತನ ಚಿಂತನೆ ಕೊಡೋದೇ ಒಳ್ಳೆಯದು. ಭಗವಂತನ ಚಿಂತನೆ ಮಾಡುತ್ತೆ, ಪ್ರಾರಂಭಕ್ಕೆ ಇಲ್ಲದೆ ಹೋದರೂ ಆಮೇಲೆ ಆದರೂ ಮಾಡುತ್ತೆ. ಅದಕ್ಕೆ ಭಗವಂತನ ನಾಮ ಕೊಡೋದು ಬಹಳ ಮುಖ್ಯ. ಅದರಿಂದ ಅಪ್ಪ ಅವರು ನಾಮ ಸುಮ್ಮನೆ ಕೂತ್ಕೊಂಡು ಮನಸ್ಸನ್ನು ನಿಲ್ಲಿಸಿ ಆಮೇಲೆ ನಾಮವನ್ನು ತಗೊಳ್ರಿ. ಆ ನಾಮವನ್ನು ನೀವು ಕಿವಿಯಿಂದ ಕೇಳಬೇಕು. ಕಿವಿಯಿಂದ ಕೇಳ್ತಾ ಆ ನಾಮದಲ್ಲಿ ನೀವು ತಲ್ಲೀನರಾಗಬೇಕು. ಆಮೇಲೆ ಆ ದೇಹದ ಚಟುವಟಿಕೆಗಳ ಬಗ್ಗೆ, ದೇಹದ ಬಗ್ಗೆ ನಾವು ಸಂಪೂರ್ಣ
ನಾವು ಮರಿಬೇಕು, ಆ ದೇಹವನ್ನು ಮರಿಬೇಕು. ಆವಾಗ ಪರಮಾತ್ಮ ನಮಗೆ ಸಿಗ್ತಾನೆ. ಇವೆಲ್ಲವನ್ನು ನಾವು ಹೊರಗಡೆ ಇರ್ತಕ್ಕಂಥ ಇವನ್ನೆಲ್ಲ ನಿಲ್ಲಿಸ್ಬೇಕು, ಮನಸ್ಸನ್ನು ನಿಲ್ಲಿಸ್ಬೇಕು. ಮನಸ್ಸು ನಿಲ್ಲಿಸಿದ್ರೆ ಪರಮಾತ್ಮ ಸಿಗ್ತಾನೆ. ಮನಸ್ಸು ನಿಲ್ಲಿಸದೇ ಇದ್ದರೆ ಪರಮಾತ್ಮ ಸಿಗಲ್ಲ. ಮನಸ್ಸನ್ನು ನಿಲ್ಲಿಸಿದ್ರೆ ಬುದ್ಧಿ ಕೂಡ ನಿಂತ್ಕೊಳ್ಳುತ್ತೆ. ಆದ್ದರಿಂದ ಈ ಎಲ್ಲ ವಸ್ತುಗಳ ಬಗ್ಗೆ ಮನುಷ್ಯ ಗಮನ ಇಟ್ಕೊಂಡು ಸತ್ಸಂಗವನ್ನು ಸಾಧಿಸಬೇಕು ಅಂಥೇಳಿ, ನಿಜವಾದ ನಾನು ಇದು ಸೂಕ್ಷ್ಮ ರೂಪದಲ್ಲಿ ಪ್ರಾಪ್ತವಾಗುತ್ತೆ. ಸೂಕ್ಷ್ಮದಲ್ಲಿ ಸಿಗುತ್ತೆ ಹೊರತು ಸ್ಥೂಲದಲ್ಲಿ ಸಿಗಲ್ಲ, ಹೊರಗೆ ಸಿಗಲ್ಲ. ಆಮೇಲೆ ಒಳಗಡೆ ಸೂಕ್ಷ್ಮವಾದ ಮನಸ್ಸು ಬುದ್ಧಿ ಅಲ್ಲೂ ಸಿಗಲ್ಲ. ಅಲ್ಲಿಂದ ಸೀದಾ ಇನ್ನೂ ಒಳಗಡೆ ಹೋಗಿ ಅಲ್ಲಿ ನಾವು ಭಗವಂತನ ಕಾಣಬೇಕು, ಆತ್ಮವನ್ನು ಕಾಣಬೇಕು. ಆವಾಗ ಸರಿಯಾದ ಪರಮಾರ್ಥವನ್ನು ಸಾಧಿಸಿದಂತೆ ಆಗುತ್ತೆ. ಆದರೆ ನಾನೂದರ ಭೇಟಿಯಾಗಲು ಅಂತರಂಗದಲ್ಲಿ ಇಳಿಯುವ ಅಭ್ಯಾಸ ಮಾಡಬೇಕು. ಈಗ ಹೇಳಿದ್ನಲ್ಲ, ಆ ರೀತಿಯಾಗಿ ಅಂತರಂಗದಲ್ಲಿ ಇಳಿಯುವ ಅಭ್ಯಾಸ ಮಾಡಬೇಕು. ಅಂತರಂಗದಲ್ಲಿ ಇಳಿದು ಆಳವಾಗಿ ಹೋಗುವ ಯುಕ್ತಿ ಸಾಧಿಸುವುದೇ ಅಂತರ್ಜ್ಞಾನವಾಗುವುದು ಎಂದು ಅರ್ಥ. ಅಂತರ್ಜ್ಞಾನವಾಗಬೇಕಾದ್ರೆ ಇದನ್ನು ನಾವು ಕಲಿಬೇಕು. ಇದಕ್ಕೆ ನಾಮ ಸಹಾಯವೇ ಬೇಕು, ನಾಮ ಇಲ್ಲದೇ ಆಗಲ್ಲ. ವಿಕಲ್ಪಗಳ ಉಚ್ಚಾಟನೆ ನಿಜವಾದ ಉಪಾಯ ಅಂದ್ರೆ ಭಗವಂತ ನಾಮ. ಯಾವಾಗಲೂ ಮನಸ್ಸಿನಲ್ಲಿ ಆ ವಿಚಾರ ಬರ್ತಿರುತ್ತೆ, ಚಿಂತೆ ಏನೋ ಬರ್ತಾ ಇರುತ್ತೆ. ಅವಕ್ಕೆಲ್ಲ ಹೋಗಿ ಭಗವಂತನ ನಾಮವನ್ನು ಅದು ಹಿಡಿಬೇಕು ಅಂದರೆ ಆ ವಿಕಲ್ಪಗಳು ಉಚ್ಚಾಟನೆ ಆಗಬೇಕು. ಅದಕ್ಕೆ ಭಗವಂತನ ನಾಮವೇ ಅದೇ ತಾನೇ ಕೆಲಸ ಮಾಡಿ ಆ ವಿಕಲ್ಪಗಳನ್ನು ಓಡಿಸುತ್ತೆ. ಮೊದಲು ನಾವು ನಾಮವನ್ನು ಅನ್ಬೇಕು. ನಾಮವೇ ಅದಕ್ಕೆ ಸಿದ್ಧೌಷಧ. ನಾಮವನ್ನು ಅಂದರೆ ಆವಾಗ ವಿಕಲ್ಪಗಳು ಎಲ್ಲ ದೂರ ಆಗ್ತವೆ. ಒಬ್ಬ ದುಷ್ಟ ಹೆಣ್ಮಗಳಿಗೆ ಪತಿವೃತ್ತಿಯ ಸ್ತುತಿ ಸಹನೆ ಆಗಲ್ಲ. ಹಾಗೆ ನಾವು ನಾಮವನ್ನು ಜಪಿಸಿದ್ರೆ ನಮ್ಮ ಮನಸ್ಸಿಗೆ ಹಿಡಿಸಲ್ಲ ಅದು. ಆದ್ದರಿಂದ ಅದು ನಾಮವನ್ನು ತೆಗೆದುಕೊಳ್ಬೇಕಾದ್ರೆ ವಿಕಲ್ಪಗಳು ಇನ್ನೂ ಅಸಹ್ಯವಾಗಿ ಬರ್ತವೆ. ಆವಾಗ ನಾವು ಆ ನಾಮವನ್ನು ಜಪಿಸಿ ಅದನ್ನು ಅಲಕ್ಷ್ಯ ಮಾಡಿದಂಗೆ ಅದು ಕಮ್ಮಿ ಆಗುತ್ತೆ. ಆದ್ದರಿಂದ ನಾಮವನ್ನು ಜಪಿಸೋದು ಕಲಿಬೇಕು. ಅಜ್ಞಾನ ಅಂತೀವಿ. ಅಜ್ಞಾನ ಅಂದರೆ ದೇಹ ಬುದ್ಧಿ. ಜ್ಞಾನ ಅಜ್ಞಾನ ಅಂತ ಎರಡು ಬಗೆ ಇದೆ. ಇದು ತಿಳುವಳಿಕೆ ಎರಡು ಪ್ರಕಾರ. ತಿಳಿದುಕೊಳ್ಳದೆ ಮನಸ್ಸಿಗೆ ಸಮಾಧಾನ ಕೂಡ ಆಗಲ್ಲ. ವಸ್ತು ಹೇಗಿದೆಯೋ ಹಾಗೆ ತಿಳಿಯುವುದು ಜ್ಞಾನ, ಅದು ತಿಳಿಯದೇ ಇರುವುದು ಅಜ್ಞಾನ. ಅಜ್ಞಾನದಲ್ಲಿ ಎರಡು ಪ್ರಕಾರಗಳು. ವಸ್ತು ಇದ್ದು ಅದು ಇದೆ ಎಂಬ ಅರಿವು ಇಲ್ಲದೆ ಇರುವುದು. ಈ ನಮ್ಮ ಆತ್ಮದ ಬಗ್ಗೆ ಈ ಒಂದು ತಿಳುವಳಿಕೆ ನಡೀತಾ ಇದೆ. ಏನಪ್ಪ, ಆತ್ಮ ಇದೆ, ಆದರೆ ನಾವು ಅದನ್ನ ಇದೆ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇಲ್ಲ. ಅದು ಇಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗೂ ಈ ಪ್ರಕಾರ ಹಾಗೂ ವಸ್ತುವಿನ ನಿಜವಾದ ಹೇಗೆ ಇರುವುದೋ ಹಾಗೆ ತಿಳಿಯದೆ ಬೇರೆ ರೂಪದಲ್ಲಿ ವಸ್ತು ಹೇಗಿದೆ ಹಾಗೆ ತಿಳಿಯಲ್ಲ, ಬೇರೆ ಥರ ತಿಳಿಯೋದು, ಅದು ಕೂಡ ಅಜ್ಞಾನನೇ. ಈ ಪ್ರಕಾರ ನಿಜವಾದ ನಾನು ವಿಷಯದಲ್ಲಿ ಎರಡೂ ಪ್ರಕಾರಗಳು ಗೋಚರ. ದೇಹ ಮತ್ತು ಮನಸ್ಸು ಇವುಗಳ ಆಚೆಗೆ ಇರುವುದೇ ಆತ್ಮ. ನಿಜವಾದ ನಾನು ಎಂಬುದನ್ನು ಮರೆತು ಬಿಟ್ಟಿದ್ದೇವೆ. ನಮಗೆ ಆತ್ಮವು ಇದ್ದೂ ಇಲ್ಲದಂತಾಗಿದೆ. ಈ ಅಜ್ಞಾನದ ಮೊದಲನೆಯ ಪ್ರಕಾರವೆಂದು ತಿಳಿಯಬೇಕು. ದೇಹ ಮತ್ತು ಮನಸ್ಸು ಇವು ನಿಜವಾಗಿಯೂ ನಾನು ಅಲ್ಲ. ಇದೇ ನಾನು ಎಂಬ ತಪ್ಪು ಹಾಗೂ ದೃಢವಾದ ಭಾವನೆಯಿಂದ ನಾವು ನಡೆಯುತ್ತೇವೆ. ಇದು ಅಜ್ಞಾನದ ಎರಡನೇ ಪ್ರಕಾರ ಅಂತ ತಿಳಿಯಬೇಕು. ಸೂಕ್ಷ್ಮದ ಅನುಭವ ಲೋಪವಾಗಿ ದೃಶ್ಯದ ವಾಸ್ತವಿಕತೆಯಲ್ಲಿ ನಾವು ದೇಹವೇ ಆಗಿರ್ತೇವೆ ಎಂಬ ನಿಸ್ಸಂಶಯ ಶ್ರದ್ಧೆ ಉದಯವಾಗುತ್ತೆ. ನಮಗೆ ದೇಹವೇ ನಾನು ಎಂಬುದು ನಮ್ಮಲ್ಲಿ ಆಳವಾಗಿ ಬೇರು ಬಿಟ್ಬಿಟ್ಟಿದೆ. ಅದರಿಂದ ನಾವು ನಾನು ಅಂದರೆ ದೇಹ ಅಂತೀವಿ. ಇದಕ್ಕೆ ದೇಹ ಬುದ್ಧಿ ಅಂತೀವಿ. ಇದಕ್ಕೆ ದೇಹ ಬುದ್ಧಿ ಅಂತಾರೆ. ಇದು ಅಜ್ಞಾನದ ಒಂದು ಮಾತು. ಅದು ದೃಢವಾಗಿಬಿಟ್ಟಿದೆ. ಅಜ್ಞಾನದಿಂದ ಉಂಟಾದ ದೇಹ ಬುದ್ಧಿಯನ್ನು ದೇಹೋಹಂ, ನಾನು ದೇಹ ಅಂತ ಹೇಳ್ತಾರೆ. ಅದಲ್ವಾ ಅಹಂ ದೇಹೋ ಅಸ್ಮಿ, ನಾನು ದೇಹವಿದ್ದೇನೆ ಅಂತ ಹೇಳಿ ಇದಕ್ಕೆ ವಿಪರೀತ ಜ್ಞಾನ ಉಂಟಾಗಿ ಕೊನೆಗೆ ಇದೇನಾಗುತ್ತೆ, ದೇಹೋಹಂ ಅಥವಾ ಅಹಂ ಬ್ರಹ್ಮಾಸ್ಮಿ ತನಕ ಹೋಗುತ್ತೆ. ಆತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಎಂಬುದು ಆತ್ಮಕ್ಕೆ ಹೇಳೋ ಮಾತನ್ನ ನಾವು ದೇಹಕ್ಕೆ ತಗೊಂಡ್ಬಿಡ್ತೀವಿ.
ಆದ್ದರಿಂದ ಇದಕ್ಕೆ ದೇಹ ಬುದ್ಧಿ ಅಂತೀವಿ. ಖಂಡಿತವಾಗೂ ಅಹಂ ಬ್ರಹ್ಮಾಸ್ಮಿ, ದೇಹ ಅಲ್ಲ. ದೇಹ ದೇಹ ಅಲ್ಲ, ಇದು ಆತ್ಮವೇ ಆ, ಅಹಂ ಬ್ರಹ್ಮಾಸ್ಮಿ. ಆದ್ದರಿಂದ ಈ ದೇಹ ಬುದ್ಧಿಯನ್ನು ನಾವು ಬಿಟ್ಟು ಆತ್ಮ ಬುದ್ಧಿಯನ್ನು ನಾವು ತಗೊಂಡು ಅಹಂ ಬ್ರಹ್ಮಾಸ್ಮಿಯನ್ನು ನಾವು ಭೇದಿಸಬೇಕು, ಅದನ್ನು ತಿಳಿಯಬೇಕು ಅಂತ ಹೇಳಿ ನಾನು ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಎಲ್ಲರಿಗೂ ಪರಮಾತ್ಮ ಶಂಕರಲಿಂಗ ಭಗವಾನರು ಆತ್ಮದರ್ಶನವನ್ನು ಮಾಡಿಸ್ಲಿ ಅಂತ ಹೇಳಿ ನಾವು ಅವರಲ್ಲಿ ಕೇಳಿಕೊಂಡು ಎರಡನ್ನು ಮಾತು ಮುಗಿಸ್ತೇನೆ. ಈ ಒಂದು ಪುಸ್ತಕದ ವಿಷಯಗಳು ಇನ್ನೂ ಬಹಳ ಇವೆ, ಅದು ಮುಂದುವರಿತಾ ಹೋಗುತ್ತೆ. ನಿಮಗೆಲ್ಲರಿಗೂ ಕೂಡ ಅನುಕೂಲವಾಗಲಿ, ನಿಮ್ಮೆಲ್ಲರಿಗೂ ಪರಮಾರ್ಥ ಸಾಧಿಸಲಿ ಅಂತ ಹೇಳಿ ಕೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ.